Hello students, once again welcome back to biology class. Dear students, in the previous class we have studied about the character features of a living organisms. Okay, dear student, today in this session we will discuss the diversity in the living world. So under this we have once again studied the two sub-concepts here. One is the biodiversity and the second one is the systematics. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ಸ್ಗಳು ಈಸಿಲಿ ಡಿಫ್ರೆನ್ಷಿಯೇಟ್ ಅಂದರೆ ಸಜೀವಿ ಮತ್ತು ನಿರ್ಜೀವಿಯನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾವ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ನೀವು ಓದಿದ್ದೀರಿ. ಓಕೆ, ಸೊ ಇಂದಿನ ಅಧ್ಯಾಯದಲ್ಲಿ ನೀವು ಆಲ್ರೆಡಿ ನಿಮ್ಗೆ ಗೊತ್ತದ ಜೀವ ಜಗತ್ತು ಎಂಬ ಅಧ್ಯಾಯದಲ್ಲಿ ನಾವು ಒಂದು ಕಾನ್ಸೆಪ್ಟ್ ಮುಗಿಸಿದ್ದೀವಿ, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ನ. ಈಗ ಇವತ್ತಿನ ತರಗತಿಯಲ್ಲಿ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಇದು ಎರಡನೆಯ ಒಂದು ಕಾನ್ಸೆಪ್ಟ್ನ ಅಂಡರ್ ದ ಜೀವ ಜಗತ್ತಿನಲ್ಲಿ ಬರುವಂಥದ್ದು. ಓಕೆ, ಇದರಲ್ಲಿ ಮತ್ತೆ ಎರಡು ಸಬ್ ಕಾನ್ಸೆಪ್ಟ್ಗಳಿದ್ದಾವೆ. ಒಂದು ಯಾವ್ಯಾವ ಅಂದರೆ, ಒಂದು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಹೇಳ್ತೀವಲ್ಲ ಅದೊಂದು, ಆಮೇಲೆ ಸಿಸ್ಟಮೆಟಿಕ್, ಒಂದು ವ್ಯವಸ್ಥಿತವಾದ ಒಂದು ವರ್ಗೀಕರಣ ಅಂತ ಹೇಳ್ತೀವಿ. ಓಕೆ, ದಟ್ಸ್ ವೈ ವಿ ರಿಟನ್ ಆ್ಯಸ್ ಅ ಸಿಸ್ಟಮ್ಯಾಟಿಕ್ಸ್. ಓಕೆ, ಲೆಟ್ ಅಸ್ ಟೇಕ್ ಒನ್ ಬೈ ಒನ್. Let us see I am written already here some of the highlighting the points so regarding to the biodiversity as well as the systematics. Okay, dear student, first one, biodiversity, ಜೀವ ವೈವಿಧ್ಯತೆ. ಅಲ್ಲಿ ಬಯೋ ಮೀನ್ಸ್ ಲೈಫ್ ಅಂತ ಅರ್ಥ ಆಯಿತು, ಇಲ್ಲಿ ಜೀವ ಅಂತ ಅರ್ಥ ಆಯಿತು. ಡೈವರ್ಸಿಟಿ ಇನ್ ದ ಸೆನ್ಸ್ಡ್, ಒಂದು ವಿಸ್ತಾರವಾದ ಒಂದು ವಿವಿಧ ಜೀವಿಗಳು ಇರುವಂಥದ್ದು. ಸೊ ಅಕರೆನ್ಸ್ ಆಫ್ ಅಂತ ರಿಟರ್ನ್, ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಅನ್ಬೋದು. ಅಕರೆನ್ಸ್ ಆಫ್ ದ ವೈಡ್ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಥ್ರೂಔಟ್ ದ ಅರ್ತ್. ಸೊ ಈಗ ನಿಮ್ಗೆ ಗೊತ್ತಿದೆ ಈ ಪ್ಲ್ಯಾನೆಟ್ನಲ್ಲಿ ಸೊ ವೇರಿಯಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸೂ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಎಸ್ಪೆಷಲಿ ಲಿವಿಂಗ್ನ ಬಗ್ಗೆ ಮಾತಾಡಬೇಕಾದ್ರೆ, ಲೈಫ್ ಬಗ್ಗೆ ಇರುವಂಥ ಜೀವಿಗಳನ್ನ ಮಾತಾಡಬೇಕಾದ್ರೆ ಇಲ್ಲಿ ಸಾಕಷ್ಟು ವೈವಿಧ್ಯತೆ ಆದಂಥ ಜೀವರಾಶಿಗಳನ್ನು ಹೊಂದಿದೆ ಈ ಭೂಮಿಯಲ್ಲಿ ಅಂತ ಹೇಳ್ತೀವಿ ನಾವು, ಹೌದಿಲ್ಲ? ಸೊ ಅದು ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅಥವಾ ಸೂಕ್ಷ್ಮಾಣು ಜೀವಿಗಳನ್ನು ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಂತಿರ್ತದೆ. ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ನಾವು ಬರೆದಿದ್ದೀವಿ, ಜೀವ ವೈವಿಧ್ಯತೆ. ಓಕೆ, ಈ ಜೀವ ವೈವಿಧ್ಯನ ಇಲ್ಲಿ ಒಂದು ಭೂಮಿ ಹಿಡಿತದಲ್ಲಿದೆ. ಸೊ ಇದರಲ್ಲಿ ಬಹಳಷ್ಟು ಇನ್ನು ನಮ್ಮ ಜ್ಞಾನಕ್ಕೆ ಅಂದರೆ ನಮ್ಮ ನಾಲೆಜಿಗೆ ತಕ್ಕಂಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ತಿಳಿಲಾರ್ದಷ್ಟು ಜೀವರಾಶಿಗಳೂ ಇದ್ದಾವೆ, ಹೌದಿಲ್ಲ? ಸೊ ವಿಚ್ ಕ್ಯಾನ್ ಸ್ಟಿಲ್ ನಾಟ್ ಐಡೆಂಟಿಫೈಡ್ ಆರ್ ನಾಟ್ ರೆಕಗ್ನೈಸ್ಡ್ ಆರ್ ವಿ ಸೇ ದಟ್ ನಾಟ್ ಡಿಸ್ಕವರ್ಡ್, ಅನ್ಡಿಸ್ಕವರ್ಡ್ ಆಗಿ ಉಳ್ಕೊಂಡಿದ್ದೇವೆ. ಸೊ ರೈಟ್ ನೌ ಯು ಗೋಯಿಂಗ್ ಆನ್ ದ ರಿಸರ್ಚ್ ರಿಗಾರ್ಡಿಂಗ್ ದ ನ್ಯೂ ಇನ್ವೆಸ್ಟಿಗೇಷನ್ ಆಫ್ ದ ಸ್ಪೀಸೀಸ್ಟ್. ಸೊ ಈ ಭಾಳ ಜೀವರಾಶಿಯನ್ನು ಹುಡುಕಲು ಹೊಂಟಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ಬಯೋಡೈವರ್ಸಿಟಿ, ಈ ಒಂದು ಜೀವ ಜಗತ್ತು, ಇದು ಜೀವ ವೈವಿಧ್ಯತೆ ಅಂದರಲ್ಲಿ, ಈ ಜೀವ ವೈವಿಧ್ಯತೆಯಲ್ಲಿ ಇದನ್ನು ಕೂಡ ನಾವು ವರ್ಗೀಕರಣನ ಮಾಡೋಕ್ಕೆ ಬಯಸ್ತೀವಿ. ಯಾಕಂದರೆ ಈಗ ಸಪೋಸ್ ನಾನು ಒಂದು ಆನೆಗಳ ಗುಂಪನ್ನು ತೊಗೊಂಡೆ ಅಂತ ಕರಿ. ಸೊ ಇಲ್ಲಿ ಆನೆಗಳ ಗುಂಪು ಅಂದ ತಕ್ಷಣ ಒಂದು ಆನೆಗಳ ಒಂದು ಕಮ್ಯುನಿಟಿ, ಆ ಒಂದು ಪಾಪ್ಯುಲೇಷನ್ ಇರುವಂಥ ಎಲ್ಲ ಆನೆಗಳು ಒಂದು ಕಡೆ ಆಗ್ತವೆ. ಅದೇ ಥರ ನಾನು ಇರುವೆ ತೊಗೊಂಡೆ ಅಂತ ಕರಿ, ಇರುವೆದು ಒಂದು ಕೆಟಗರಿ, ಆ್ಯಂಟ್ಸ್. ಓಕೆ, ಸೊ ಐ ಆಮ್ ಟೇಕಿಂಗ್ ಎಲಿಫೆಂಟ್ ಈಸ್ ಅ ಸಪ್ರೇಟ್ ಕ್ಯಾಟಗರಿ ಆ್ಯಂಡ್ ಆ್ಯಂಟ್ಸ್ ಈಸ್ ಆಲ್ಸೋ ಎ ಡಿಫ್ರೆಂಟ್ ಕ್ಯಾಟಗರಿ. ಇಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಸ್ಟಡಿ ಮಾಡೋದಾದರೆ, ಓಕೆ, ಎಸ್ಪೆಷಲಿ ಅದು ಯಾವ ಥರ ಕಾಣ್ತದೆ ಎಕ್ಸ್ಟರ್ನಲಿ ನಾವು ನೋಡಬೇಕಾದ್ರೆ, ಸೊ ಅದು ಭಾಳ ಗೇಂಟಾಗಿರ್ತದೆ, ದೊಡ್ಡದಾಗಿರ್ತದೆ. ಯಾವುದು? ಆನೆ ಅಂತ ಹೇಳ್ತೀವಿ. ಇರುವೆ ಭಾಳ ಚಿಕ್ಕದಿರ್ತದೆ. ಸೊ ಲಾರ್ಜ್ ಆ್ಯಂಡ್ ಸ್ಮಾಲ್, ಇದು ಒಂದು ಡಿಫ್ರೆನ್ಷಿಯಲ್ ಕ್ಯಾರೆಕ್ಟರ್ಸ್. ಇದನ್ನು ನಾವು ಏನು ಹೇಳ್ತೀವಿ, ಈಸಿಲಿ ಒಂದೇ ಒಂದು ಆನೆ ಅಥವಾ ಒಂದು ಇರುವೆನ ಕ್ಯಾರೆಕ್ಟರ್ಸ್ಗಳನ್ನು ನಾವು ಓದೋದಾದರೆ ಉಳಿದಂಥ ಮೆಂಬರ್ಸ್ಗಳು ಕೂಡ ನಾವು ಸ್ಟಡಿ ಮಾಡೋದು ಈಸಿ ಆಗುತ್ತೆ. ಸೊ ಹೌದಿಲ್ಲ? ಅದು ಯಾವ ಥರ ಇರ್ಬೋದು, ಅದೇ ಥರ ಒಂದು ಬರ್ಗೆ ಜೀವಿಗಳನ್ನ ಒಂದು ಕಡೆ ಮಾಡೋದು. ಓಕೆ, ಹೀಗೆ ಸಾಕಷ್ಟು ಇದು ಜೀವಿಗಳಿಗೆ ಮಾತ್ರವಲ್ಲ, ಸಸ್ಯವರ್ಗದಲ್ಲಿ ಕೂಡ ಇದೆ. ಅದೇ ಥರ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೂಡ ಇದನ್ನು ನಾವು ಕಾಣಬಹುದು. ಯಾವುದು? ದಿಸ್ ಬಯೋಡೈವರ್ಸಿಟಿ ಅಂತ ಹೇಳ್ಬೋದು. ಅದಕ್ಕೆ ಐ ಆಮ್ ಜಸ್ಟ್ ರಿಟರ್ನ್ ದ ಫಸ್ಟ್ ಹೈಲೈಟಿಂಗ್ ಪಾಯಿಂಟ್ ಹಿಯರ್, ಅಕರೆನ್ಸ್ ಆಫ್ ದ ವೈಡ್ ವೆರೈಟಿ ಓಕೆ ಆಫ್ ಅ ಲೈಫ್ ಫಾರ್ಮ್ಸ್. ಸೊ ಥ್ರೂಔಟ್ ದ ಅರ್ತ್, ನಾವು ಈ ಒಂದು ಭೂಮಂಡಲದಲ್ಲಿ, ಓಕೆ, ಈ ಭೂಮಂಡಲದಲ್ಲಿ ವಿವಿಧತೆಯನ್ನು ಹೊಂದಿರುವಂಥ ಸಸ್ಯ ಮತ್ತು ಪ್ರಾಣಿ ವರ್ಗ ಅಥವಾ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನಾವು ಕಾಣಬಹುದು, ಹೌದಿಲ್ಲ? ಸೊ ಡಿಫ್ರೆಂಟಲ್ಲಿ ನಾವು ನೋಡ್ಬೋದು. ಇವೆಲ್ಲ ಬೇರೆ ಬೇರೆ ಒಂದು
ಜಿಯೋಗ್ರಫಿಕಲ್ ರೀಸನ್ನಲ್ಲಿ ಒಂದು ಸ್ಥಳದಲ್ಲಿರುವಂಥ ಹ್ಯಾಬಿಟ್ಯಾಟ್, ಓಕೆ, ಈಗ ಸಪೋಸ್ ನಾವು ಕರ್ನಾಟಕದಲ್ಲಿದ್ದೀವಿ, ಇಲ್ಲಿರುವಂಥ ಹ್ಯಾಬಿಟ್ಯಾಟ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಕಾಶ್ಮೀರ್. ಸೊ ಅಲ್ಲಿ ಕಾಶ್ಮೀರ ಹ್ಯಾಬಿಟ್ಯಾಟ್ ಇರೋದು ಮತ್ತೇನಾಗುತ್ತೆ, ಗುಜರಾತ್ನಲ್ಲಿರುವಂಥ ಎನ್ವೈರ್ಮೆಂಟ್ ಅದು ಕೂಡ ಹ್ಯಾಬಿಟ್ಯಾಟ್ ಅದು ಕೂಡ ಡಿಫ್ರೆಂಟ್ ಆಗುತ್ತೆ. ಅಲ್ಲಿರುವಂಥ ಜೀವರಾಶಿಗಳು ಅಂದರೆ ಇಟ್ ಮೇ ಬಿ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಲ್ಲಿ ಕೂಡ ಡಿಫ್ರೆಂಟಾಗಿ ನಾವು ನೋಡ್ಬೋದು. ಇದು ನಾನು ಹೇಳಕೊಂಡಿದ್ದು ಯಾವುದು, ಅಕರೆನ್ಸ್ ಆಫ್ ಅ ವೈಡ್ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಥ್ರೂಔಟ್ ದ ಅರ್ತ್. ಒಂದು ಸ್ಥಳದಲ್ಲಿ ಕಂಡುಬರುವಂಥ ಜೀವರಾಶಿಗಳು ಕೆಲವು ಕಡೆ ಕಾಣ್ಬೋದು, ಕೆಲವು ಕಾಣೋದೂ ಇಲ್ಲ, ಜಾಸ್ತಿ ರೇರರ್ ಅಂತ ಹೇಳ್ತೀವಿ. ಅಲ್ಲಿ ಆ ಒಂದು ಜಾಗದ ಹ್ಯಾಬಿಟ್ಯಾಟ್ನ ದ ವಾಟ್ ಯು ಕಾಲ್ಡ್ ವಿಶಿಷ್ಟದ ಸ್ಪೆಷಲೈಸೇಷನ್, ಆ ಒಂದು ಸ್ಪೆಷಲಿಟಿ ಆಫ್ ದ ಹ್ಯಾಬಿಟ್ಯಾಟ್ ಅಲ್ಲಿರುವಂಥ ಜೀವಿಗಳನ್ನು ಜೀವಿಸೋಕ್ಕೆ ಸಾಧ್ಯವಾಗುತ್ತದೆ. ಓಕೆ, ದೆನ್ ಕಮ್ ಟು ದ ನೆಕ್ಸ್ಟ್ ಒನ್. ಸೊ ಈಗ ಎಷ್ಟು ನಾವು ಜೀವರಾಶಿಗಳನ್ನು ನಾವು ಈ ಭೂಮಂಡಲದಲ್ಲಿ ನೋಡೋಕ್ಕೆ ಸಾಧ್ಯ? ಸೊ ಒನ್ ಆಫ್ ದ ಎಸ್ಟಿಮೇಷನ್, ಓಕೆ, ಎಸ್ಟಿಮೇಟೆಡ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು ಎಷ್ಟು ಇದ್ದಾವೆ ಅಂತ. ಓಕೆ, ಸೊ ಗಿವನ್ ಆಲ್ರೆಡಿ ದ ಎಸ್ಟಿಮೇಟೆಡ್ ಆ್ಯಂಡ್ ಐಡೆಂಟಿಫೈ ದ ನಂಬರ್ ಆಫ್ ಸ್ಪೀಸೀಸ್ ರೈಟ್ ನೌ. ಓಕೆ, ಸೊ ದೇ ಸೇ ದ್ಯಾಟ್ 1.7 to 1.8 millions of organisms are found on this earth. We can find these the number ನಿಮ್ಗೆ ಗೊತ್ತಿರಲಿ, ಇಲ್ಲಿ ಮಿಲಿಯನ್ಸ್ ಅಂದ ತಕ್ಷಣ ಇಂದು ನಾವು ಕಂಪೇರ್ ಟು 10 lakh ಮಾಡ್ತೀವಿ, ಹೌದಿಲ್ಲ, 1 million = 10 lakhs ಅಂದರೆ 17 ಲಕ್ಷದಿಂದ 18 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಓಕೆ, ಇದರಲ್ಲಿ ಮತ್ತೆ ವರ್ಗೀಕರಣವನ್ನು ಮಾಡ್ತೀವಿ ಏನಂತ, ಇದರಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಎಷ್ಟು ಲಕ್ಷ ಇರ್ಬೋದು ಅಂತ. ಓಕೆ, ಲೆಟ್ ಅಸ್ ಟೇಕ್ ಹಿಯರ್. ಸೊ ಹಿಯರ್ 1.25 ಸರಿಸುಮಾರು 12.5 ಲಕ್ಷ ಇಲ್ಲಿ ಎನಿಮಲ್ಸ್ಗಳಿದ್ದಾವೆ ಅಂತ ಹೇಳ್ತಿದ್ದಾನೆ. ಓಕೆ, ಅದರಲ್ಲಿ ಮತ್ತೆ 0.5 ಮಿಲಿಯನ್ಸ್ ಆಫ್ ಕನ್ಸಿಡರ್ಸ್ ಆ್ಯಂಡ್ ಪ್ಲಾಂಟ್ಸ್, ಇದರಲ್ಲಿ ಕೂಡ ಏನು ಹೇಳ್ತಿದ್ದಾನೆ, 5 ಲಕ್ಷದವರೆಗೂ ಕೂಡ ನಾವು ಪ್ಲಾಂಟ್ಸ್ನ ನೋಡ್ಬೋದು. ಈ ಎರಡೂ ಒಂದು ಬಹಳ ದೊಡ್ಡವಾದ ಗ್ರೂಪ್, ಪ್ಲಾಂಟ್ಸ್ ಮತ್ತು ಎನಿಮಲ್ಸ್. ಇವೆರಡರ ಮಧ್ಯದಲ್ಲಿ ಕೂಡ ಓಕೆ, ಎಸ್ಪೆಷಲಿ ಎನಿಮಲ್ಸ್ ನಾನು ತೊಗೊತಿದ್ದೀನಿ ನಾನು, ಯಾಕಂದರೆ ಇಲ್ಲಿ 12.5 ಲಕ್ಷ ಎನಿಮಲ್ಸ್ ಅಂದರೆ ಪ್ರಾಣಿಗಳು ಇರುವಂಥ ಒಂದು ದೊಡ್ಡ ಬೃಹತ್ತಾದ ಒಂದು ಗ್ರೂಪ್. ಈ ಗ್ರೂಪ್ನಲ್ಲಿ ಒಂದು ಮೆಂಬರ್ ಇದೆ. ಸೊ ಇಟ್ ಕ್ಯಾನ್ ಬಿ ಅ ಡಾಮಿನೇಟ್ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ಲಿ ಆ ಒಂದು ಡಾಮಿನೇಟ್ ಗ್ರೂಪ್ ಅಂತ ಹೇಳ್ತಾರೆ ಅದರಲ್ಲಿ ಎನಿಮಲ್ಸ್ನಲ್ಲಿ. ಯಾವುದು ಅಂದರೆ ಅದು ಕೀಟಗಳು. ನಿಮ್ಗೆ ಗೊತ್ತಿರೋದು ಇನ್ಸೆಕ್ಟ್ ಗ್ರೂಪ್ಸ್ ಆರ್ ದ ಲಾರ್ಜೆಸ್ಟ್ ಅಂತ ಹೇಳ್ತೀವಿ. ಓಕೆ, ಲಾರ್ಜೆಸ್ಟ್ ಗ್ರೂಪ್ ಅಂಡರ್ ದ ಎನಿಮಲ್ಸ್. ಸೊ ಅದೆಷ್ಟಿರ್ಬೋದು ಅಂದರೆ ಇದು ಕೂಡ ಸರಿಸುಮಾರು 10 ಲಕ್ಷದ ಒಂದು 25,000 ಇರ್ಬೋದು ಅಂತ ತೋರಿಸಿದ್ದಾನೆ. ಅದಕ್ಕೆ ಜಸ್ಟ್ ರೈಟ್ ಡೌನ್ ಆ್ಯಸ್ ಅ 1.025 ಮಿಲಿಯನ್ಸ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದು ರೈಟ್ ನೌ ರೆಕಾರ್ಡೆಡ್ ಒಂದು ಸ್ಪೀಸೀಸ್ಗಳನ್ನು ರೆಕಾರ್ಡ್ ಮಾಡಿರೋಂಥ ಎಸ್ಟಿಮೇಷನ್ ಇದು. ಓಕೆ, ಎಸ್ಟಿಮೇಟೆಡ್ ಆಲ್ರೆಡಿ ಮಾಡಿದಂಥ ಒಂದು ಜೀವರಾಶಿಗಳು ಎಷ್ಟಿರ್ಬೋದು, ಪ್ಲಾಂಟ್ಸ್ ಮತ್ತು ಎನಿಮಲ್ಸ್. ಇದಲ್ದ ವರ್ಷ ನೀವು ತೊಗೊಂಡಂಗೆಲ್ಲ, ಸೊ ವರ್ಷದ ದಟ್ ಮೀನ್ಸ್ ಎಂಡಿಂಗ್ ಆಫ್ ಆ್ಯನ್ಯುವಲಿ, ನಮಗೆ ಆ್ಯನ್ಯುವಲಿ ಏನಾಗ್ತಿದೆ, ಹೊಸ ಜೀವರಾಶಿಗಳನ್ನು ಸೃಷ್ಟಿ ಆಗ್ತಿದೆ. ಆಮೇಲೆ ನೋಡ್ತಿದ್ದೀರಿ ಅಂದರೆ ಇನ್ನು ಮನುಷ್ಯನಿಗೆ ಐಡೆಂಟಿಫೈ ಮಾಡಲಾರ್ದಂಥ ಜೀವಿಗಳು ಕೂಡ ಕಂಡು ಬರ್ತಿದ್ದಾವೆ, ಹೌದಿಲ್ಲ. ನಾವು ಇನ್ನು ಎಷ್ಟಿದ್ದಾವೆ ಅಂತ ನಾವು ಇನ್ನೂ ಹೇಳೋಕ್ಕಾಗಿಲ್ಲ, ಹೌದಿಲ್ಲ. ಆದರೆ ನಮ್ಗೆ ಹೊಸ ದಿನಗಳಲ್ಲಿ ಜಸ್ಟ್ ರಿಸರ್ಚರ್ಸು ಸೈಂಟಿಸ್ಟ್ ಏನು ಮಾಡ್ತಿದ್ದಾರೆ, ಜೀವರಾಶಿಗಳು ಬೇರೆ ಅಂತ ಆರ್ಗನಿಸಮ್ಸ್ ಕೂಡ ಫೈಂಡ್ ಔಟ್ ಆಗ್ತಿದೆ. ಇಟ್ ಮೇ ಬಿ ಪ್ಲಾಂಟ್ಸ್ ಆರ್ ಎನಿಮಲ್ಸ್. ಅದು ಸರಿಸುಮಾರು ಎಷ್ಟಿರ್ಬೋದು, ಒಂದು ಆ್ಯನ್ಯುವಲ್ ತೊಗೊಂಡ್ರೆ, ಒಂದು ವಾರ್ಷಿಕವಾಗಿ ತೊಗೊಂಡಾಗ ಎಷ್ಟು ಜೀವರಾಶಿಗಳು ನಮಗೆ ಸಿಗ್ಬೋದು. ಅಪ್ರಾಕ್ಸಿಮೇಟ್ಲಿ ದಿ ಗಿವನ್ ಇಯರ್ ಎವ್ರಿ ಇಯರ್ 15,000 ನ್ಯೂ ಸ್ಪೀಸೀಸ್ ಆರ್ ಡಿಸ್ಕವರ್ಡ್ ಇಯರ್. ಒಂದು ಎಸ್ಟಿಮೇಟ್ ಪ್ರಕಾರ ಸರಿಸುಮಾರು 15,000 ಜೀವರಾಶಿ ಅಂದರೆ ಇಲ್ಲಿ ಜೀವಿಗಳನ್ನು ನಾವು ನೋಡ್ಬೋದು. ಹೊಸ ಅಂದರೆ ನ್ಯೂ, ಓಕೆ, ಬರುವಂಥ ನ್ಯೂ ಆರ್ಗನಿಸಮ್ನ ನಾವು ಕಾಣಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ಈ ಒಂದು ಎಲ್ಲ ಆರ್ಗನಿಸಮ್ನ ಯಾವ ಥರ ನಾವು ಒಂದು ರೆಕಾರ್ಡೆಡ್ ಮಾಡ್ತೀವಿ, ಇಲ್ಲಿ ಯಾವ ಥರ ರೆಕಾರ್ಡ್ ಮಾಡಿದರು ಅಂತ ಕೇಳ್ಬೋದು. ಓಕೆ, ಇಲ್ಲಿ ರೆಕಾರ್ಡ್ ಮಾಡಿದರೆ ಸಪ್ರೇಟಾಗಿ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ನ ಒಂದು ಕಮಿಟಿ ಇದೆ. ಆ ಕಮಿಟಿಯ ಒಂದು ಬುಕ್ನಲ್ಲಿ ನಾವು ಮೆನ್ಷನ್ ಮಾಡ್ತೀವಿ, ಇಷ್ಟು ಪ್ರಾಣಿಗಳಿದ್ದಾವೆ, ಇಷ್ಟು ಎನಿಮಲ್ಸ್ ಇದ್ದಾವೆ ಅಂತ. ಇದನ್ನು ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ದ್ಯಾಟ್ ವೇರ್ ದೇ ಆರ್ ಎಕ್ಸಾಕ್ಟ್ಲಿ ಇನ್ಸರ್ಟ್, ಅಂದರೆ ಯಾವ ಒಂದು ಬುಕ್ನಲ್ಲಿ ಮಾಡ್ತಾರ ಅಂತ. ಓಕೆ, ಆ ಒಂದು ಕಮಿಟಿ ಯಾವುದು, ಓಕೆ, ಅದನ್ನು ಇಡೀ ವರ್ಲ್ಡ್ ವೈಡ್
ನಮ್ಮ ಪ್ರಪಂಚಾದ್ಯಂತ ಇಡೀ ನಮ್ಮ ನಮ್ಮ ಭೂಮಿಯಲ್ಲಿ ಎಲ್ಲಿಯಾದರೂ ಕೂಡ ಆ ಎನಿಮಲ್ಸ್ಗೆ ಏನಂತ ಕರಿತೀವಿ ಅದು ಫಿಕ್ಸ್ ಆಗಿರೋವಂಥದ್ದು, ಅಂದರೆ ಪರ್ಟಿಕ್ಯುಲರ್ ಆ ಹೆಸರಿನಿಂದನೇ ಕರಿಬೇಕು, ವೈಜ್ಞಾನಿಕವಾಗಿ ಅದನ್ನು ಕರೀಲೇಬೇಕು ಅಂತ ಒಂದು ಕಮ್ಯುನಿಟಿ ಇದೆ. ಅದನ್ನು ನಾನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಡಿಯರ್ ಸ್ಟೂಡೆಂಟ್. ಏನು ಹೇಳ್ತಿದ್ದಾನೆ, ಈಗ ಕೆಲವೊಂದು ವಿಜ್ಞಾನಿಗಳು ಅವರು ಈಗ ಅಂದಾಜು ಮಾಡಿದ್ದಾರೆ ಏನಂತ, ಎಷ್ಟು ಇರಬಹುದು ಈ ಭೂಮಂಡಲದಲ್ಲಿ ಇನ್ನೂ ನಮಗೆ ಹೂವಿಗೆ ಸಿಗಲಾರ್ದಂಥ ಜೀವರಾಶಿಗಳು ಎಷ್ಟು ಇರ್ಬೋದು ಸರಿಸುಮಾರು ಅಂತ ಒಂದು ಮಾಡಿದ್ದಾರೆ. ಇಲ್ಲಿ ಇಟ್ ಈಸ್ ಎಸ್ಟಿಮೇಟೆಡ್ ದ್ಯಾಟ್ ಎನಿ ನಂಬರ್ ಆಫ್ ಬಿಟ್ವೀನ್ ಯೂಶ್ವಲಿ ಎಷ್ಟು ತೋರಿಸ್ತಾನೆ 5 to 30 million ಸ್ಪೀಸೀಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಆರ್ ಪ್ರೆಸೆಂಟ್ ಆನ್ ದ ಅರ್ತ್. ಇನ್ನು ಭೂಮಿ ಮೇಲೆ ಎಷ್ಟಿರ್ಬೋದಂತ 5 ರಿಂದ 30 ಲಕ್ಷವರೆಗೂ ಕೂಡ ನಾವು ಜೀವರಾಶಿಗಳನ್ನು ನೋಡ್ಬೋದಂತೆ. ಹಾಗಾಗಿ ಎವ್ರಿ ಇಯರ್ ವಿಲ್ ಗೆಟ್ ದ ನ್ಯೂ ಆರ್ಗನಿಸಮ್ಸ್ ಆರ್ ಇನ್ಕ್ಲೂಡಿಂಗ್ ಇನ್ ದ ಬುಕ್. ಸೊ ಡಿಸ್ಕವರಿನಲ್ಲಿ ಒಂದು ಬುಕ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ಸರಿಸುಮಾರು 15,000 ಸಿಕ್ಕಿದೆ ಅಂದರೆ ಇನ್ನು ನಾವು ಭಾಳ ಜೀವಿಗಳು ನಾವು ಇನ್ನು ಅನ್ಐಡೆಂಟಿಫೈಡ್ ಅಂತ ಹೇಳ್ಬೋದು. ನಾವು ಇನ್ನು ಗುರುತಿಸುವಿಕೆಯಲ್ಲಿ ನಾವು ಇನ್ನು ಗುರುತಿಸುವಿಕೆಯಲ್ಲಿ ನಾವು ಇನ್ನು ರಿಸರ್ಚಿಂಗ್ ವಿ ಆರ್ ಡೂಯಿಂಗ್ ವೆರಿ ವೆಲ್ ಮಾಡ್ತಿದ್ದಾರೆ, ಆದರೆ ಪರಿಪೂರ್ಣವಾಗಿ ಇನ್ನೂ ಮಾಡಿಲ್ಲ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಎಷ್ಟಿದಾವಂತ ಎಸ್ಟಿಮೇಟಿಗೆ ಒಂದು ಕೊಟ್ಟಿದ್ದಾರೆ ಸೈಂಟಿಸ್ಟ್ಗಳು, ಅಂದರೆ ವಿಜ್ಞಾನಿಗಳ ಪ್ರಕಾರ 5 ರಿಂದ 30 ಲಕ್ಷ ಜೀವರಾಶಿಗಳು ಈ ಭೂಮಂಡಲದಲ್ಲಿ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಡಿಯರ್ ಸ್ಟೂಡೆಂಟ್. ಸೊ ಈ ಜೀವರಾಶಿಗಳು ಯಾವ ಎಲ್ಲ ಒಂದು ವಾತಾವರಣದಲ್ಲಿ ಇರ್ತವ. ಸೊ ಈಗ ಹೇಳಬೇಕಾದ್ರೆ ಕೆಲವೊಂದು ಗಾಳಿಯಲ್ಲಿ, ಕೆಲವೊಂದು ಭೂಮಿಯಲ್ಲಿ, ಕೆಲವು ಜೀವರಾಶಿಗಳು ನೀರಿನ ಒಳಗಡೆ, ಹೌದಿಲ್ಲ. ಸೊ ಅದಕ್ಕೆ ಮೋಸ್ಟ್ ಆಫ್ ದ ಅನ್ನೋನ್ ಸ್ಪೀಸೀಸ್ ಅಕರ್ ಇನ್ ದ ಡೆನ್ಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆ್ಯಂಡ್ ದಿ ಅಂಡರ್ ವಾಟರ್ ರೀಫ್. ಈಗ ಜೀವ ವೈವಿಧ್ಯ ಅಂದ ತಕ್ಷಣ ನಾವು ಗೊತ್ತಿರಬೇಕು, ಇಲ್ಲಿ ಡಿಫ್ರೆಂಟ್ ಆದ ಹ್ಯಾಬಿಟ್ಯಾಟ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಆಗಿರುವಂಥ ಫಾರೆಸ್ಟ್ರಿ ಆಗಿರ್ಬೋದು. ನಿಮಗೆ ಗೊತ್ತಿರ್ತದೆ ಉಷ್ಣವಲಯ ಸಮತೋಷ್ಣ ವಲಯಗಳಲ್ಲಿ ಕಂಡು ಬರುವಂಥ ಜೀವಿಗಳು ಬೇರೆ ಇರ್ತವೆ. ಡಿಫ್ರೆಂಟ್ ಸ್ಪೀಸೀಸ್ ಆರ್ ಡಿಫ್ರೆಂಟ್ ಟ್ರಾಪಿಕಲ್ ರೀಜನ್, ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಇಲ್ಲಿ ಡಿಫ್ರೆಂಟ್ನಲ್ಲಿ ಬರುವಂಥದ್ದು. ಅದರಲ್ಲಿ ಎಸ್ಪೆಷಲಿ ಇಲ್ಲಿ ಹೇಳೋ ಪ್ರಕಾರ ನಮಗೆ ಗುರುತು ಮಾಡುವಲ್ಲಿ ನಾವು ಆಗ್ತಿಲ್ಲ ಅಂಥ ಜೀವಿಗಳು ಭಾಳಷ್ಟು ಎಲ್ಲಿ ಕಂಡು ಬರ್ತಾವೆ ಅಂತ ಹೇಳಿದ್ರೆ, ಒಂದು ದೈತ್ಯವಾದ ಒಂದು ಅರಣ್ಯದಲ್ಲಿ, ಡೆನ್ಸ್ ಫಾರೆಸ್ಟ್, ಒಂದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಆ ಒಂದು ಭಾಗದಲ್ಲಿ ಇನ್ನೂ ಇದ್ದಾವೆ ಅಂತ ಹೇಳ್ತಿದ್ದಾನೆ. ಇಟ್ ಮೇ ಬಿ ಇನ್ಸೆಕ್ಟ್ ಆಗಿರ್ಬೋದು, ಇಟ್ ಮೇ ಬಿ ಡಿಫ್ರೆಂಟ್ ಕೈಂಡ್ ಆಫ್ ಎನಿಮಲ್ಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾಂಟ್ಸ್ ಕೂಡ ಆಗಿರ್ಬೋದು. ಓಕೆ, ಆ್ಯಂಡ್ ಮತ್ತು ಭಾಳಷ್ಟು ಇನ್ನೂ ಎಲ್ಲಿ ಕಂಡು ಬರಬಹುದು ಅಂದರೆ ನೀರಿನ ಒಳಗಡೆ. ಸೊ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಅಂಡರ್ ವಾಟರ್ ಇಲ್ಲಿ ಕೋರಲ್ ರೀಫ್ ಅಂತ ಕೇಳಿರ್ತೀರಿ. ಕೋರಲ್ ರೀಫ್ನಿಂದ ಇದನ್ನು ನಾವು ಹೇಳ್ಬೋದು. ಇಲ್ಲಿ ಕೂಡ ಅದು ಕೂಡ ಜೀವರಾಶಿ. ಓಕೆ, ಇಲ್ಲಿ ಕೂಡ ನಾವು ಬಳಸುವಂಥ ಅಂಡರ್ಗ್ರೌಂಡ್ ವಾಟರ್ ಅಂತ ಹೇಳ್ತೀವಲ್ಲ, ಆ ನೀರಿನ ಒಳಗಡೆ. ಸೊ ನೀರಿನ ಒಳಗಡೆಯಲ್ಲಿ ಕೂಡ ಜೀವಿಸುವಂಥ ಜೀವಿಗಳ ಇದ್ದಾವೆ. ಅದಕ್ಕೆ ಕೋರಲ್ ರೀಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಓಕೆ ಡಿಯರ್ ಸ್ಟೂಡೆಂಟ್, ನಾವು ಡ್ಯೂ ಟು ದ ಈಗ ನಿಮ್ಗೆ ಗೊತ್ತಿರ್ತದೆ, ಈ ನಕ್ಷೆ ನೋಡ್ತೀರ, ಭಾರತದಲ್ಲಿದೆ, ಬೇರೆ ಕಂಟ್ರಿಗಳೆಲ್ಲ ನೋಡ್ತಿದ್ದೀರಿ, ಹೌದು. ಓಕೆ, ಫಸ್ಟಿಗೆ ಈ ಭೂಮಂಡಲ ಸೃಷ್ಟಿಯಾಗಿಂತ ಮುಂಚೆಗೆ ನಾವು ಮ್ಯಾಪ್ನ ನೋಡಬೇಕಾದ್ರೆ ಒಂದು ಕಡೆ ಇರ್ತಿತ್ತು. ಆಮೇಲೆ ಅದು ಸ್ಪ್ಲಿಟ್ ಆಗಿ ದ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಟೆಕ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಬೇರೆ ಭಾಗ ಅಂತ ನಮ್ಮ ಭಾರತ ಇಲ್ಲಿಗೆ ಬಂತು ಅಂತ ಹೇಳ್ತಿದ್ದೀವಿ. ಹೌದು, ಶಿಫ್ಟ್ ಹೆಂಗಾಯ್ತು ಇದು ಕಾಂಟಿನೆಂಟಲ್ ಡ್ರಿಫ್ಟ್? ಸೊ ಒಂದು ಬೃಹತ್ತಾದ ಒಂದು ಸ್ಪ್ಲಿಟ್ಟಿಂಗ್ ಆದ ತಕ್ಷಣ ಒಂದು ಅಪ್ಪಳಿಸಕ್ಕೆ ಒಂದು ಮುಖಾಂತರ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಈ ಭೂಮಂಡಲದಾಗ. ಆವಾಗ ನಾವು ಏನಾಗ್ತೀವಿ, ಸೌತ್ ನಾರ್ತ್ ಅಂತ ಹೇಳ್ತೀವಿ. ಈ ಕಡೆ ಮೂವ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ಬ್ರೇಕೇಜ್ ಆಗುತ್ತೆ. ಆಮೇಲೆ ಎಲ್ಲಿ ನಾವು ನಮ್ಮ ಭೂಭಾಗ ಹೋಗಿ ಕೂಡ್ತದೋ ಅಲ್ಲಿ ಒಂದು ಘರ್ಷಣೆ ಆಗುತ್ತೆ, ಅಲ್ಲಿ ಫ್ರಿಕ್ಷನ್ ಆಗುತ್ತೆ ತಕ್ಷಣ. ಅಲ್ಲಿರುವಂಥ ಬೇರೆ ಒಂದು ಸ್ಥಳಕ್ಕೆ ನಾವು ಕೂಡಿದ ತಕ್ಷಣ ಏನಾಗುತ್ತೆ, ದ ವೇರಿಯಸ್ ಆರ್ಗನಿಸಮ್ಸ್, ಇಟ್ ಮೇ ಬಿ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್, ಒಂದು ಸಾಯೋ ಪ್ರಮಾಣವೂ ಜಾಸ್ತಿ ಇರ್ತದೆ. ಆಮೇಲೆ ಒಂದು ಸಲ ಅಲ್ಲಿ ಹ್ಯಾಬಿಟ್ನ ಜಾಯ್ನ್ ಆದ ತಕ್ಷಣ ಅಲ್ಲಿ ಇರುವಂಥ ಬೇರೆ ಜೀವಿಗಳು ಕೂಡ ಅಲ್ಲಿ ಆಗಕ್ಕೆ ಕಾರಣ ಕೂಡ ಆಗುತ್ತೆ. ಓಕೆ, ಹಾಗೆ ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಬರುತ್ತೆ, ಅಲ್ಲಿ ನಾವು ವಿಲ್ ಡಿಸ್ಕಸ್ ದಟ್ ಮೇನ್ ಟಾಪಿಕ್, ಯಾವ ಥರ ಸ್ಪ್ಲಿಟ್ ಆಯಿತು ಅನ್ನೋದಕ್ಕೆ. ಓಕೆ, ದೆನ್ ಇಲ್ಲಿ ಬರೋ ಕಾಲಕ್ಕ ಸೊ ಆ ಒಂದು ಸತ್ತಂಥ ಒಂದು ಜೀವಿಗಳು ಪಳುವಳಿಕೆಯಾಗಿ ಅದನ್ನು ನಾವು ನೋಡ್ಬೋದು. ಓಕೆ, ಅದಕ್ಕೆ ನಾವು ಇಲ್ಲಿ ಬರ್ಬೋದು, ದ
past organisms left impressions or remains in the what you called rocks. ಸೊ ನೀವು ಅಚ್ಚು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮುದ್ರೆ ಅಂತ ಹೇಳ್ತಾರೆ, ಹೌದಲ್ಲ. ಈ ಇಂಪ್ರೆಷನ್ಸ್ಗಳು ನಮಗೇನು ಸಿಗುತ್ತವ ಒಂದು ಸ್ಟಡಿ ಮಾಡೋಕ್ಕೆ, ಎಸ್ಪೆಷಲಿ ಪಳುವಳಿಕೆ ಅಂದರೆ ನಾವು ಅಧ್ಯಯನ ಮಾಡ್ತೀವಿ. ಪೇಲೆಂಟಾಲಜಿ ಅಂತ ಬ್ರಾಂಚ್ ಅಂತ ನಿಮ್ಗೆ ಗೊತ್ತಿರೋ, ಸ್ಟಡಿ ಆಫ್ ಫಾಸಿಲ್ಸ್ ಅಂತ. ಈ ಬ್ರಾಂಚಿನ ಮುಖಾಂತರ ಸಹಾಯವಾಗುತ್ತೆ ನಾವು ಇಂಥ ಜೀವಿಗಳಿದ್ದವ ಅಂತ. ಓಕೆ, ಈಗ ಮೆಮತ್ ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಜೀವಿಗಳು ಅಂತ ಎಕ್ಸಾಂಪಲ್ ನೀವು ತೊಗೊಂಡಾಗ ಅದರ ಪಳೆವಳಿಕೆ ಅಧ್ಯಯನ ಮುಖಾಂತರ ನಮ್ಗೆ ಗೊತ್ತಾಗ್ತಿದೆ ಇಂಥ ಬೇರೆ ಬೇರೆ ಜೀವಿಗಳು ಇದ್ದವು. ಓಕೆ, ಅವು ಏನಾಗ್ಯಾವ ಈ ಭೂಮಂಡಲದಿಂದ ನಶಿಸಿ ಹೋಗಿದ್ದೇವೆ. ಆದರೆ ಅದರ ಅಂಥ ಡೆಡ್ ಬಾಡಿ ಆದ ಬೋನ್ಸ್ಗಳು ಆಗಲಿ, ಅದರದ್ದು ಬಾಡಿ ಆಗಲಿ, ಅದೇನಾಗಿದೆ ಸೆವರಲ್ ಇಯರ್ಸ್ಲಿದ್ದ ಏನಾಗುತ್ತೆ ಇಂಪ್ರೆಷನ್ಸ್ಡ್, ಒಂದು ಕಾಂಪ್ರೆಸ್ಡ್ ಆಗಿರ್ತದೆ ಒಳಗಡೆ. ಸೊ ಆ ಒಂದು ಚಿತ್ರಣ ಮುಖಾಂತರ ಹೇಳ್ಬೋದು ಈ ಥರ ಜೀವಿಗಳು ಇದ್ದಾವೆ ಅಂತ. ಓಕೆ, ಅದಕ್ಕೆ ನಾವು ಇಂಪ್ರೆಷನ್ಸ್ ಅಥವಾ ರಿಮ್ಯಾನ್ಸ್ಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಬೇಸಿಸ್ನ ಇಟ್ಕೊಂಡು ಸ್ಟಡಿ ಮಾಡ್ತೀವಲ್ಲ, ಆ ಒಂದು ಫೀಲ್ಡ್ ಆಫ್ ಬಯಾಲಜಿ ಈಸ್ ಕಾಲ್ಡ್ ಪೇಲೆಂಟಾಲಜಿ. ಓಕೆ, ಆ ಪೇಲೆಂಟಾಲಜಿಯ ಮುಖಾಂತರ ನಾವು ಓದ್ತೀವಿ ಯಾವ ಥರ ಎನ್ವೈರ್ಮೆಂಟ್ ಇತ್ತು, ಯಾವ ಥರ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ನ ಒಂದು ಸಾಮ್ರಾಜ್ಯವನ್ನು ನಾವು ನೋಡ್ಬೋದಿತ್ತು ಆ ಟೈಮ್ನಲ್ಲಿ ಅಂತ ಗೊತ್ತಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಬಯೋಡೈವರ್ಸಿಟಿಯ ಒಂದು ಕಾನ್ಸೆಪ್ಟ್ನಲ್ಲಿ ಓಕೆ ಜೀವ ವೈವಿಧ್ಯದ ಜೀವ ವೈಶಿಷ್ಟ್ಯವನ್ನು ನಾವು ನೋಡಲು ಸಾಧ್ಯ. ಓಕೆ, ದೀಸ್ ಆರ್ ದ ಮೇನ್ ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ಮೇನ್ ಕಂಟೆಂಟ್ ಆಫ್ ಅ ಟಾಪಿಕ್ ಆಫ್ ಬಯೋಡೈವರ್ಸಿಟಿ. ಓಕೆ, ದೆನ್ come to the next topic. It is the systematics. ಈಗ ಜೀವಿಗಳಂತೂ ಬಯೋಡೈವರ್ಸಿಟಿಯಲ್ಲಿ ಗೊತ್ತಾಯ್ತು, ವಿವಿಧ ಇದಂತೀವಿ ಪ್ರಾಣಿಗಳು ಮತ್ತು ಸಸ್ಯಗಳು ಇದ್ದಾವೆ. ಅದನ್ನು ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡಬೇಕಲ್ಲ, ಅದನ್ನು ಸಿಸ್ಟಮ್ಯಾಟಿಕ್. ಈಗ ನೀವು ಕಾಲೇಜ್ನಲ್ಲಿ ಬರ್ತಿದ್ರಿ, ಓಕೆ, ನೀವು ಕಾಲೇಜ್ನಲ್ಲಿ ಬಂದ ತಕ್ಷಣ ನೀವು ಟೇಬಲ್ಸ್ಗಳು ಇರ್ತಾವೆ, ಹೌದಿಲ್ಲ, ಆ ಟೇಬಲ್ಸ್ನ ನೀಟಾಗಿ ಕೊಡ್ತೀರಿ, ಇಬ್ಬರು ಅಥವಾ ಮೂವರು, ಎಷ್ಟು ಒಂದು ಅಕಾಮಿಡೇಷನ್ ಇರ್ತದೆ ಆ ಒಂದು ಬ್ರ್ಯಾಂಚಿನ ಮೇಲೆ ಇಬ್ಬರು ಇದ್ದರೆ ಇಬ್ಬರು ಕುಡ್ಕೊಂತ ಹೋಗ್ತಿಲ್ಲ ಏನು. ಅದೇ ಥರ ಈ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯವನ್ನು ಒಂದು ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ಸಿಸ್ಟಮ್ಯಾಟಿಕ್ ಅನ್ನೋದು ಪದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸಿ ಆ ಒಂದು ಜೀವಿಗಳು, ಈಗ ಸಪೋಸ್ ನಾವು ಹೇಳ್ಬೇಕಾದ್ರೆ ಎಸ್ಪೆಷಲಿ ಎನಿಮಲ್ಸ್ ಇದು ತೊಗೋಣ, ಯಾವುದು ಎಲಿಫೆಂಟ್ಸ್ನ ಒಂದು ಗ್ರೂಪ್ ಇದೆಯಲ್ಲ, ಆ ಎಲಿಫೆಂಟ್ಸ್ನ ಒಂದು ಗ್ರೂಪ್, ಆ್ಯಂಟ್ಸ್ದ ಒಂದು ಗ್ರೂಪ್. ಸೊ ಇವೆರಡನ್ನು ನಾವು ಎನಿಮಲ್ಸ್ ಅನ್ಬೋದು, ಆದರೆ ಇವೆರಡು ಒಂದೇ ಸ್ಪೀಸೀಸ್ ಅಲ್ಲ, ಹೌದಲ್ಲ. ಈ ಒಂದೇ ಜಾತಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದ್ರ ಎನಿಮಲ್ಸ್ನ ಸ್ಪೀಸೀಸ್ ಡಿಫ್ರೆಂಟ್ ಇದೆ, ಯಾವುದು ಎಲಿಫೆಂಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಆ್ಯಂಟ್ ಈಸ್ ಡಿಫ್ರೆಂಟ್. ಅದೇ ಥರ ಇಲ್ಲಿ ಹೇಳಬೇಕಾದ್ರೆ ಅದನ್ನು ಯಾವ ಥರ ಒಂದು ವ್ಯವಸ್ಥಿತವಾದ ಒಂದು ವರ್ಗೀಕರಣ ಮಾಡೋಕ್ಕೆ ಸಹಾಯ ಅಂತ ಏನಂತೀವಿ ಫೀಲ್ಡ್, ಇಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ಮುಖಾಂತರ ಸಾಧ್ಯವಿದೆ. ಓಕೆ, ಯಾವ ಥರ ಪ್ರಾಣಿಗಳನ್ನು ಗುರುತಿಸ್ತೀವಿ ಮಾರ್ಫಾಲಜಿಕಲಿ. ಈಗ ನಾವು ಮನುಷ್ಯ ಕಣ್ಣು, ಕಿವಿ, ಕಾಲು, ಮೂಗು ಅಂತೆಲ್ಲ ಹೇಳ್ತೀವಿ, ಎಕ್ಸ್ಟರ್ನಲ್ ಫ್ಯೂಚರ್ ಮೇಲೆ ಇದು ಮನುಷ್ಯ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಇಲ್ಲಿ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ಕಾಗಿ ಮನುಷ್ಯರ ಒಂದು ಸಂಕುಲನಕ್ಕೆ ಸೇರಿಸ್ತೀವಿ. ಅದೇ ಥರ ಪ್ರಾಣಿಗಳಲ್ಲಿ ಬರುವಂಥ ಜೀವಿಗಳನ್ನು ಪ್ರಾಣಿ ಸಂಕುಲದಲ್ಲಿ ಬರುವಂಥ ವ್ಯವಸ್ಥಿತವಾದ ಸ್ಪೀಸೀಸ್ನಲ್ಲಿ ಸೇರಿಸ್ತೀವಿ. ಅದೇ ಥರ ಇನ್ನೊಂದು ಸಸ್ಯವರ್ಗದ ಜೀವಿಗಳನ್ನ ಸಸ್ಯವರ್ಗದ ಯಾವ ಒಂದು ಗ್ರೂಪಿಗೆ ಬರ್ತಾವ, ಇಟ್ ಮೇ ಬಿ ಬ್ರೈಫೈಟ್, ಇಟ್ ಮೇ ಬಿ ಟೆರಡೋಫೈಟ್, ಇಟ್ ಮೇ ಬಿ ಜುನೋಫಾರ್ಮ್, ಇಟ್ ಮೇ ಬಿ ಆ್ಯಂಜಿಯೋಸ್ಪರ್ಮ್ಸ್. ಅದು ಆವರ್ತ ಬೀಜವು, ಅನಾವರ್ತ ಬೀಜ ಸಸ್ಯಗಳು, ತುಚ್ಛ ಸಸ್ಯಗಳು, ಜರಿ ಸಸ್ಯಗಳು, ಅವಕ್ಕೆ ನಾವು ಒಂದರದ ವ್ಯವಸ್ಥಿತವಾಗಿ ಸೇರಿಸ್ತೀವಲ್ಲ, ಇದಕ್ಕೆ ನಾವು ಏನಂತೀವಿ ಸಿಸ್ಟಮ್ಯಾಟಿಕ್ಸ್. ಓಕೆ, ದೆನ್ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಮೀನಿಂಗ್, ಡೆಫಿನೇಷನ್ ಆಫ್, ಯಾವ ಥರ ಒಂದು ವ್ಯಾಖ್ಯಾನವನ್ನು ಕೊಡ್ತೀರಿ ಈ ಡೆಫಿನೇಷನ್ ರಿಗಾರ್ಡಿಂಗ್ ಟು ದ ಸಿಸ್ಟಮ್ಯಾಟಿಕ್ಸ್ ಅಂದರೆ ಇಲ್ಲಿ ನೋಡೋಣ. ಸಿಸ್ಟಮ್ಯಾಟಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ದ ಕ್ಯಾಟಲಾಗಿಂಗ್ ಆಫ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಅದರ್ ಆರ್ಗನಿಸಮ್ಸ್. ಇಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಕ್ಯಾಟಗರೀಸ್ನ ಮಾಡೋದು, ಡಿಫ್ರೆಂಟಾಗಿ ಗ್ರೂಪ್ಸ್ನ ಮಾಡೋದು, ಯಾವ ಪ್ಲಾಂಟ್ಸು, ಎನಿಮಲ್ಸು ಮತ್ತು ಮೈಕ್ರೋ ಆರ್ಗನಿಸಮ್ಸ್. ಅದರ ಇಲ್ಲಿ ತಕ್ಷಣ ಅದರ್ ಆರ್ಗನಿಸಮ್ ನಥಿಂಗ್ ಬಟ್ ಇಲ್ಲಿ ಬೇರೆ ಅಂತೂ ಕಣ್ಣಿಗೆ ಕಾಣಲಾರ್ದ ಜೀವರಾಶಿಗಳಿದ್ದಾವೆ, ಸೂಕ್ಷ್ಮಾಣು ಜೀವ ಅಂತ ಹೇಳ್ತೀವಿ. ಯಾವುದನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡ್ಬೋದು. ಇದರಿಂದ ಏನು ಲಾಭ, ವಾಟ್ ಎಕ್ಸಾಕ್ಟ್ಲಿ ಹೆಲ್ಪ್ಫುಲ್ ಅಸ್, ನಮಗೆ ಏನು ಸಿಗುತ್ತದೆ ಅಂತಂದರೆ, ಸೊ ಆರ್ಗನಿಸಮ್ಸ್ ಇಂಟು ಕ್ಯಾಟಗರೈಸ್ ದ್ಯಾಟ್ ಕ್ಯಾನ್ ಬಿ ನೇಮ್ಡ್, ನಮ್ಗೆ ನಮಿನ್ಕ್ಲೇಚರ್ ಗೊತ್ತಾಗುತ್ತೆ, ನೇಮಿಂಗ್ ಮಾಡೋದು ಗೊತ್ತಾಗುತ್ತೆ,
ಓಕೆ, ರಿಮೆಂಬರ್, ನಾವು ನೆನಪಿಡಲು ಸಾಧ್ಯವಾಗುತ್ತೆ ಆ ಒಂದು ಜೀವಿಯ ಒಂದು ಕ್ಯಾರೆಕ್ಟರ್ಗಳನ್ನು ಯಾವ ಥರ ಇರ್ಬೋದು ಅಂತ. ಸೊ ಅದನ್ನು ಈಸಿಯಾಗಿ ರಿಮೆಂಬರ್ಡ್ ಮಾಡ್ಬೋದು. ಆ್ಯಂಡ್ ಕಂಪೇರ್ಡ್ ಮೀನ್ಸ್ ಇಟ್ ಮೇ ಬಿ ಮಾರ್ಫಾಲಜಿಕಲ್ ಆರ್ ಅನಾಟಮಿಕಲ್ ಫೀಚರ್ಸ್. ಒಂದು ಜೀವಿಯಲ್ಲಿ ಇರುವಂಥ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಮತ್ತು ಅನಾಟಮಿಕಲ್ ಕ್ಯಾರೆಕ್ಟರ್ ಯಾವ ಥರ ಇದ್ದಾವೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಆ್ಯಂಡ್ ಮೋರ್ ಹೆಲ್ಪ್ಫುಲ್ ಟು ಸ್ಟಡಿಂಗ್, ನಾವು ಅಧ್ಯಯನ ಮಾಡೋಕ್ಕೆ ಭಾಳ ಪ್ರಾಮುಖ್ಯವಾಗಿ ಗೊತ್ತಾಗುತ್ತೆ ಈ ಒಂದು ಸಿಸ್ಟಮ್ಯಾಟಿಕ್ ಇರೋದ್ರಿಂದ. ಈ ಒಂದು ವ್ಯವಸ್ಥಿತ ಒಂದು ವರ್ಗೀಕರಣವನ್ನು ಬ್ರಾಂಚ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸ್ಟಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಯಾರು ಅಂದರೆ ವಿದ್ಯಾರ್ಥಿಗಳಾಗಲಿ, ಓಕೆ, ರಿಸರ್ಚರ್ಸ್ಟ್. ಸೊ PhD ಯಾರು ಮಾಡ್ತಿರ್ತಾರೋ ಅಥವಾ ನಾವು ವಿದ್ಯಾರ್ಥಿಗಳಲ್ಲಿ ಕೂಡ ಏನಾಗುತ್ತೆ, ಸ್ಟಡಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಸಿಯಾಗಿ ಯಾವ ಆ್ಯನಿಮಲ್ಸ್ನ ನಾವು ಇಟ್ ಮೇ ಬಿ ಲಾರ್ಜರ್, ಸ್ಮಾಲರ್ ಆರ್ ಮೀಡಿಯಮ್ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅದರದ್ದೇ ಆದಂಥ ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡ್ಬೋದು. ಓಕೆ, ಆ್ಯಂಡ್ ಡಿಯರ್ ಸ್ಟೂಡೆಂಟ್, ನಾನು ಈಗ ತಾನೇ ಒಂದು ಉದಾಹರಣೆ ತೊಗೊಂಡೆ. ನಿಮ್ಗೆ ಭಾಳ ಗೊತ್ತಿರುವಂಥದ್ದು ಎನಿಮಲ್ ಅಂದರೆ ನಾನು ಜಸ್ಟ್ ಎಲಿಫೆಂಟ್ನ ತೊಗೊಂಡಿದ್ದೆ. ಒಂದು ಎಲಿಫೆಂಟ್ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಯಾವ ಥರ ಕಾಣ್ತದೆ, ಸೊಂಡಿಲು ಕಾಣ್ತದೆ, ಒಂದು ಲಾಂಗ್ ಸೊಂಡಿಲು ಅಂತ ಹೇಳ್ತೀವಿ. ಅದೇ ಥರ ಎರಡು ಹೊರಗಡೆ ಇರುವಂಥ ಟೀತ್, ಇನ್ನು ಉಳಿದಂಥ ಟೀತ್ಗಳು ಒಳಗಡೆ ಹಿಂದಿ ಸೈಡ್ ಇರ್ತವೆ, ಹೌದಿಲ್ಲ? ಸೊ ಎರಡು ಮಾತ್ರ ಮುಂದಗಡೆ ಕಾಣ್ತವೆ ನಿಮ್ಗೆ. ಆಮೇಲೆ ಅದೇ ಥರ ಲಾರ್ಜ್ ಬಿಗ್ ಲೆಗ್ಸ್ಗಳು ಕಾಣ್ತವೆ, ಕಾಲುಗಳು ಕಾಣ್ತವೆ, ಟೇಲ್ ಕಾಣ್ತವೆ, ಒಂದು ಶಾರ್ಟ್ ಟೇಲ್ ಕಾಣ್ತದೆ, ಹೊಟ್ಟೆ ದೊಡ್ಡದಾಗಿ ಕಾಣ್ತದೆ. ಸೊ ಇದೆಲ್ಲ ಏನಿದು ದ ಮಾರ್ಫಾಲಜಿಕಲ್. ಇಲ್ಲಿ ನಮಗೆ ಅನಾಟಮಿಕಲ್ ಬೇಕಾಗಿಲ್ಲ. ಓಕೆ, ಅನಾಟಮಿಕಲ್ ಫೀಚರ್ಸನ್ನು ನಾವು ತೊಗೊತಿಲ್ಲ. ಜಸ್ಟ್ ಮಾರ್ಫಾಲಜಿಕಲ್ ನೋಡಿದ ತಕ್ಷಣ ಅಂಥ ಬರುವಂಥ ಜೀವಿಗಳು ಎಷ್ಟಿದ್ದಾವೆ ಒಂದು ಕಡೆ ಗ್ರೂಪಿಗೆ ಇಡೋದು, ಅವೇನು ನೇಮಿಂಗ್ ಮಾಡೋದು, ಎಲಿಫೆಂಟ್ಸ್ ಇಟ್ ಈಸ್. ಓಕೆ, ಈ ಎಲ್ಲವನ್ನು ನಾವು ಹೇಳ್ತೀವಿ. ಒಂದನ್ನು ನಾವು ಕ್ಯಾರೆಕ್ಟರ್ನ, ಒಂದು ಎಲಿಫೆಂಟ್ನ ತೊಗೊಂಡು ಓದಿದರೆ ಉಳಿದಂಥ ಮೆಂಬರ್ ಕ್ಯಾರೆಕ್ಟರ್ಸ್ ಅಂದರೆ ಅದ್ರ ಬರುವಂಥ ಜೀವಿಗಳು ಕೂಡ ಅದೇ ಸೇಮ್ ಫೀಚರ್ಸ್ನ ಹೊಂದಿರಬೇಕು. ಈಗ ಅದಕ್ಕೆ ಇಲ್ಲಿ ಬರ್ತೀವಿ, ಸ್ಟಡಿ ಆಫ್ ಓನ್ಲಿ ಒನ್ ಆರ್ಗನಿಸಮ್ಸ್ ಆಫ್ ಎ ಗ್ರೂಪ್ ಪ್ರೊವೈಡ್ಸ್ ಸಫಿಷಿಯಂಟ್ ಇನ್ಫಾರ್ಮೇಷನ್ ಅಬೌಟ್ ದ ರಿಮೈನಿಂಗ್ ಮೆಂಬರ್ಸ್ ಆಫ್ ದ ಪರ್ಟಿಕ್ಯುಲರ್ ಗ್ರೂಪ್. ಈಗ ನಾನು ಒಂದು ಎಲಿಫೆಂಟ್ ಬಗ್ಗೆ ಅಧ್ಯಯನ ಮಾಡ್ತಿದ್ದೀನಿ, ಮಾರ್ಫಾಲಜಿಕಲ್ ಫೀಚರ್ಸ್. ಅದೇ ಥರ ಉಳಿದಂಥದ್ದು ಸೇಮ್ ಇರ್ತಾವಲ್ಲ, ಅದ್ರ ಸೇಮ್ ಎರಡು ಕಿವಿ ದೊಡ್ಡದಾಗಿರುವಂಥದ್ದು, ಸಂಡಿಲು, ಹಲ್ಲು, ಹೊಟ್ಟೆ, ಕಾಲು ಎಲ್ಲ ಸೇಮ್ ಇರ್ತಾವಲ್ಲ ಫೀಚರ್ಸ್, ಅದು ಒಂದು ಕೆಟಗರಿ. ಓಕೆ, ಅದಕ್ಕೆ ನಾನು ಇಲ್ಲಿ ತೊಗೋಬೋದು. ಓಕೆ, ನೆಕ್ಸ್ಟ್ ಕಮ್ ಟು ದಟ್ ಸ್ಟೂಡೆಂಟ್. ಯಾರು ಈ ಒಂದು ಅಧ್ಯಯನ ಮಾಡ್ತಾರೋ, ಒಂದು ವ್ಯವಸ್ಥಿತವಾದ ಸಿಸ್ಟಮೆಟಿಕ್ಸ್ನ ಓದ್ತಿದ್ದಾರೋ, ಅದಕ್ಕೆ ನಾವು ಸಿಂಪಲಿನ ಹೇಳ್ಬೇಕಾದ್ರೆ ಬಯಾಲಜಿಸ್ಟ್ ಹೂ ಆರ್ ಸ್ಟಡಿಡ್. ಸೊ ಯಾರು ಬಯಾಲಜಿ ಜೀವಶಾಸ್ತ್ರನ ಓದ್ತಾರೋ ಅದಕ್ಕೆ ಬಯಾಲಜಿಸ್ಟ್ ಅಂತ ಕರಿತೀವಿ. ಬಯಾಲಜಿನ ಓದೋರಿಗೆ ಬಯಾಲಜಿಸ್ಟ್ ಅಂತ ಕರಿತೀವಿ. ಅದೇ ಥರ ಇಲ್ಲಿ ಸಿಸ್ಟಮ್ಯಾಟಿಕ್ಸ್ನ ಓದೋರಿಗೆ ಏನಂತ ಕರಿತೀವಿ, ಹೂ ಸ್ಟಡಿ ದ ಸಿಸ್ಟಮ್ಯಾಟಿಕ್ಸ್. ಓಕೆ, ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್, ಅಂದರೆ ಇಲ್ಲಿ ಸ್ಕಾಲರ್ಡ್ ಅಂತ ಹೇಳ್ತೀವಲ್ಲ, ಅವರು PhD ಯಾರು ಮಾಡ್ತಿರ್ತಾರೆ ಅಂಥವರು. ಸೊ ಡಾಕ್ಟ್ರೇಟ್ ಅವರು ಸೈಂಟಿಸ್ಟ್ ಆಗಲಿ. ಓಕೆ, ಸೊ who are studying thoroughly the branch of this systematics, ಅದಕ್ಕೆ ನಾವು ಹೇಳ್ತೀವಿ ಅವರಿಗೆ ಸಿಸ್ಟಮ್ಯಾಟಿಸ್ಟ್ ಆರ್ ಟ್ಯಾಕ್ಸಾನಮಿಸ್ಟ್ ಅಂತ ಕರೀತೀವಿ. ಇವರಿಗೆ ಈ ಥರ ಸಿಸ್ಟಮ್ಯಾಟಿಕ್ಸನ್ನು ಕರಿಬೋದು, ಅವರಿಗೆ ಟ್ಯಾಕ್ಸಾನಮಿಸ್ಟ್ ಅಂತ ಕರಿಬೋದು. ಓಕೆ, ಡಿಯರ್ ಸ್ಟೂಡೆಂಟ್, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಡಿಯರ್ ಸ್ಟೂಡೆಂಟ್, ಸೊ ಇಲ್ಲಿ ಒಂದು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಕಿಂತ ಮುಂಚೆಕ ಒಂದು ಪಾಯಿಂಟ್ನ ಅರ್ಥ ಮಾಡಬೇಕಾದ. ಏನಿದು ಸಿಸ್ಟಮ್ಯಾಟಿಕ್ ಆ್ಯಂಡ್ ಟ್ಯಾಕ್ಸಾನಮಿಸ್ಟ್? ಎರಡು ಥರ ಬದಲಿ ಸಿಸ್ಟಮ್ಯಾಟಿಕ್ಸ್ ಕೂಡ ಮತ್ತು ಟ್ಯಾಕ್ಸಾನಮಿಸ್ಟ್. ಇನ್ನೊಂದು ಬರುತ್ತೆ, ನಾನು ಹೇಳಿದೆ ವ್ಯವಸ್ಥಿತವಾಗಿ ವರ್ಗೀಕರಣ ಮಾಡಿರಿ ಅಂತ ಹೇಳ್ತೀನಿ. ಅದನ್ನು ನಾವೇಂತೀವಿ, ವರ್ಗೀಕರಣ ಮಾಡ್ತೀವಲ್ಲ ಅದಕ್ಕೆ ಕ್ಲಾಸಿಫಿಕೇಷನ್ ಅಂತೀವಿ ಕನ್ನಡದಲ್ಲಿ, ಹೌದಿಲ್ಲ? ಕನ್ನಡದಲ್ಲಿ ಏನಂತೀವಿ, ವರ್ಗೀಕರಣ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಕ್ಲಾಸಿಫಿಕೇಷನ್ ಅಂತೀವಿ. ಇಲ್ಲಿ ಸಿಸ್ಟಮ್ಯಾಟಿಕ್ಸ್, ಟ್ಯಾಕ್ಸಾನಮಿಸ್ಟ್ ಆರ್ ದಿ ಕ್ಲಾಸಿಫಿಕೇಷನ್. ಸೊ ಇಲ್ಲಿರುವಂಥ ಜನರಲ್ ಡೆಫಿನೇಷನ್ ಡಿಫೈನಿಂಗ್ನ ಮಾಡೋಕ್ಕೆ ಹೋದರೆ ಈ ಮೂರು ವರ್ಡ್ಸ್ ದ ಸೇಮ್ ಒಂದು ಮೀನಿಂಗ್ನ ಅಥವಾ ಸಿನಾಮಸ್ ವರ್ಡ್ ಅಂತ ಹೇಳ್ತಾರೆ, ಇದನ್ನು ಹೊಂದಿರ್ತವೆ. ಯಾವುದು? ಸಿಸ್ಟಮ್ಯಾಟಿಕ್, ಟ್ಯಾಕ್ಸಾನಮಿಸ್ಟ್ ಆ್ಯಂಡ್ ಕ್ಲಾಸಿಫಿಕೇಷನ್. ಆದರೆ ಸ್ವಲ್ಪ ಡೀಪರ್ ಆಗಿ ನೀವು ಓದಿದ್ರೆ ಅದನ್ನು ಪರ್ಟಿಕ್ಯುಲರ್ ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನು, ಟ್ಯಾಕ್ಸಾನಮಿಸ್ಟ್ ಅಂದರೆ ಏನು, ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ ನೀವು ಓದೋದಾದರೆ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು. ಓಕೆ, ವಿ ಹ್ಯಾವ್ ಫೈಂಡ್ a difference between the correlated subjects of systematics, taxonomy and classification. Okay, now dear student, come to the who will
give a particular definition regarding this, especially the systematic ಅಂತ ಕೇಳಿದಾಗ ಇಲ್ಲಿ ಸಿಂಪ್ಸನ್ ಅಂತ ಇನ್ನು 1961 ಸೊ ಈ ವಿಜ್ಞಾನಿಯ ಪ್ರಕಾರ ಯಾವ ಥರ ವ್ಯಾಖ್ಯಾನ ಮಾಡ್ತಾನೆ ಈ ಒಂದು ಸಿಸ್ಟಮೆಟಿಕ್ಸ್ನ ನೋಡಬೇಕಾದ್ರೆ ಯಾವ ಥರ ಡಿಫೈನ್ ಮಾಡ್ತಾನಂದರೆ, ಸೊ he was defined the systematics as a branch of biology that deals with the diversity of organism at every level of classification. ಈತನ ಪ್ರಕಾರ ಸೊ ಏನು ಹೇಳ್ತಾನೆ ಈ ಸಿಂಪ್ಸನ್ ಇಂದ 1961 ಈತನ ವ್ಯಾಖ್ಯಾನ ಮುಖಾಂತರ ಹೇಳಲು ಹೊಂಟಿದ್ದಾನೆ ಏನಂದರೆ, ಈ ಒಂದು ವ್ಯವಸ್ಥಿತವಾದ ವರ್ಗೀಕರಣ ಮಾಡಬೇಕಾದ್ರೆ ಸೊ ಅದು ಆರ್ಗನಿಸಮ್ನ ಒಂದು ಸ್ಪೀಸಿಸನ್ನು ತೊಗೊಂಡ್ರಿ. ನಾನು ಈಗ ತಾನೇ ಹೇಳಿದೆ, ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಎಲಿಫೆಂಟ್ ಅಂತ ಹೇಳಿದ್ದೀನಿ. ಆ ಒಂದು ಎಲಿಫೆಂಟ್ನ ಒಂದು ಗ್ರೂಪನ್ನು ಮಾಡಿದಾಗ ಒಂದು ಕೈಂಡ್ ಆಫ್ ಸ್ಪೀಸೀಸ್ ಅಲ್ಲಿ ಬರುವಂಥದ್ದೆಲ್ಲ ಒಂದು ಕಡೆ ನಾವು ಸೇರಿಸ್ಬೇಕು. ಓಕೆ, ಅದೇ ಥರ ಆ್ಯಡ್ಸ್ ಕೂಡ. ಸೊ ಇಲ್ಲಿ ಪರ್ಟಿಕ್ಯುಲರ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ನೋಡ್ರಿ, ಎವ್ರಿ ಲೆವೆಲ್ಸ್ ಆಫ್ ದ ಕ್ಲಾಸಿಫಿಕೇಷನ್, ಒಂದು ವ್ಯವಸ್ಥಿತವಾಗಿ ಸ್ಪೀಸೀಸ್, ಜೀನಸ್ ಅಂತ ಒಂದು ವ್ಯವಸ್ಥಿತವಾಗಿ ಕ್ಲಾಸ್, ಆರ್ಡರ್ಸ್, ಈ ಒಂದು ವ್ಯವಸ್ಥಿತವನ್ನು ನಾವು ಮಾಡ್ತೀವಲ್ಲ, ಇಲ್ಲಿ ಮುಂದಿನ ಬರುತ್ತೆ ತರಗತಿಯಲ್ಲಿ ಗೊತ್ತಾಗುತ್ತೆ ಟ್ಯಾಕ್ಸಾನಮಿಕ್ ಕೆಟಗರೀಸ್ ಅಂತ ಬರ್ತಾವ. ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್. ಈತನಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಸ್ಪೀಸೀಸ್ ಅಂದರೆ ಏನು. ಸ್ಪೀಸೀಸ್ ಅಂದರೆ ದೇ ಹ್ಯಾವ್ ದ ಸೇಮ್ ಕ್ಯಾರೆಕ್ಟರ್ ಫೀಚರ್ಸ್ ಆಫ್ ದ ಸೇಮ್ ಗ್ರೂಪ್. ಆ ಒಂದು ಸೇಮ್ನಲ್ಲಿ ಬರುವಂಥ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಇರ್ತಾವಲ್ಲ, ಆ ಗ್ರೂಪಿನ ಆರ್ಗನಿಸಮ್ನ ಎಲ್ಲ ಕ್ಯಾರೆಕ್ಟರ್ನ ಅದು ಸೇಮ್ನ ಹೊಂದಿರಬೇಕು. ಅಂದರೆ ಇಟ್ ಗೋಂಟ್ ಬಿ ಎ ಸಿಮಿಲರ್, ಅಂದರೆ ಸಿಮಿಲರ್ ಕ್ಯಾರೆಕ್ಟರ್. ಅಲ್ಲಿ ನಾವು ಹೇಳಿದೆ ಈಗ ತಾನೇ ಎಲಿಫೆಂಟ್ ಅಂತ ಹೇಳಿದ ತಕ್ಷಣ ಅಲ್ಲಿ ಎಲಿಫೆಂಟಿನ ಫೀಚರ್ಸ್ ಏನಿರ್ತಾವ ಉಳಿದಂಥ ಮೆಂಬರ್ ಕೂಡ ಅದೇ ಸೇಮ್ ಆಗಿರಬೇಕು, ಅಲ್ಲಿ ಯಾವ ಥರ ವ್ಯತ್ಯಾಸ ಇರಬಾರ್ದು. ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ಆ್ಯಸ್ ಎ ಸ್ಪೀಸಿಸ್ಟ್. ಓಕೆ, ಕಮ್ ಟು ದ ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್. ಈ ಟ್ಯಾಕ್ಸಾನಮಿ ಇಲ್ಲಿ ಬಂದಿದೆ ನೋಡಿರಿ, ಟ್ಯಾಕ್ಸಾನಮಿ ಸಿಸ್ಟಮೆಟಿಕ್ ಆರ್ ಕ್ಲಾಸಿಫಿಕೇಷನ್ ಯಾವ ಬೇಸಿಸ್ ಮೇಲೆ, ಆನ್ ದ ವಾಟ್ ಬೇಸಿಸ್ಟ್, ಯಾವ ಒಂದು ಆಧಾರದ ಮೇಲೆ ನೀವು ಪರಿಗಣ ಮಾಡ್ತೀರಿ ಅಥವಾ ಓದ್ತೀರಿ ಅಂತ ಕೇಳಿದಾಗ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಬ್ರಾಂಚಸ್ನ ಹೆಲ್ಪ್ ಆಗುತ್ತೆ ನಮಗೆ. ಯಾವುದು ಈ ಒಂದು ಅಧ್ಯಯನ ಮಾಡೋದು ಟ್ಯಾಕ್ಸಾನಮಿ ಮತ್ತು ಸಿಸ್ಟಮೆಟಿಕ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಲ್ಲ, ಇಲ್ಲಿ ನೋಡಬೇಕಾದ್ರೆ ಸ್ಟಡಿ ಆಫ್ ಮಾರ್ಫಾಲಜಿ. ಸ್ಟಡಿ ಆಫ್ ಮಾರ್ಫಾಲಜಿ, ಮಾರ್ಫಾಲಜಿ ಮೀನ್ಸ್ ವಾಟ್? ಸೊ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್, ನಾವು ಕಣ್ಣಿಗೆ ನಾವು ಕಾಣಬಹುದಂಥ ದೇಹದ ರಚನಾ. ಸೊ ರಚನಾತ್ಮಕವಾಗಿ ನಾವು ನೋಡಬೇಕಾದ್ರೆ ನಾವು ನಮ್ಮಲ್ಲಿ ಏನಿದೆ ಈಗ ಕಣ್ಣಿದೆ, ಕಿವಿದು, ಮೂಗಿದೆ, ಯಾವ ಥರ ಕಾಣ್ತವೆ ಒಂದು ಆರ್ಗನಿಸಮ್ ನೋಡಿದ ತಕ್ಷಣ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಿ ಏನೇನಿದೆ ಅಂತ. ಅದನ್ನು ನಾವು ಹೇಳ್ತೀವಿ ಮಾರ್ಫಾಲಜಿ ಬ್ರಾಂಚ್. ಓಕೆ, ಈ ಬ್ರಾಂಚ್ನಲ್ಲಿ ಕೂಡ ಸಹಾಯಕಾರಿಯಾಗುತ್ತೆ ಇಲ್ಲಿ ಈ ಸಿಸ್ಟಮೆಟಿಕ್ ಅಥವಾ ಟ್ಯಾಕ್ಸಾನಮಿ ಆರ್ ಕ್ಲಾಸಿಫಿಕೇಷನ್ನ. ಈ ಒಂದು ಬೇಸಿಸ್ ಮೇಲೆ ನಾವು ಆರ್ಗನಿಸಮ್ ಡಿಫೈನ್ ಮಾಡ್ಬೋದು, ಯಾವ ಗ್ರೂಪೀಸಸ್ ಒಂದು. ಓಕೆ, ಅದೇ ಥರ ನೆಕ್ಸ್ಟ್ ಬ್ರಾಂಚ್ ದಟ್ ಈಸ್ ಸೈಟಾಲಜಿ. ಏನಿದು ಸೈಟಾಲಜಿ? ಸ್ಟಡಿ ಆಫ್ ಸೆಲ್. ಸೊ ನಿಮ್ಗೆ ಗೊತ್ತಿರಲಿ ಯೂನಿಸೆಲ್ಲರ್, ಮಲ್ಟಿಸೆಲ್ಲರ್, ಸೆಲ್ ಆರ್ಗನೆಲ್ಸ್ಡ್. ಸೊ ಆ ಒಂದು ಎಲ್ಲವನ್ನು ಸ್ಟಡಿ ಮಾಡ್ತೀವಿ ಈ ಸೈಟಾಲಜಿಯಲ್ಲಿ. ಅದರ ಸ್ಟ್ರಕ್ಚರು, ಫಂಕ್ಷನು ಯಾವ ಥರ ಇರ್ತದ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಮತ್ತೆ ಸಪ್ರೇಟಾಗಿ ಒಂದು ಚಾಪ್ಟರ್ ಇದೆ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೈಟಾಲಜಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್, ದ ಸಿಸ್ಟಮೆಟಿಕ್ಸ್ taxonomy or classification, which is also helpful to study the embryology branch. Embryology, study of embryo, simply study of embryo or study of developmental changes of embryo. So ಇದನ್ನು ನಾವು ಓದ್ಬೋದು ಇಲ್ಲ ಎಂಬ್ರಿಯಾಲಜಿ. ಕಮ್ ಟು ದ ನೆಕ್ಸ್ಟ್ ಬ್ರಾಂಚ್, ಫಾಸಿಲ್ ರಿಲೇಟಿವ್ಸ್. ಸೊ ರಿಲೇಟಿವ್ಸ್ ಇನ್ ದ ಸೆನ್ಸ್ ಇಲ್ಲಿ ರಿಲೇಷನ್ಶಿಪ್ಸ್ನ ನಾವು ಜಾಸ್ತಿ ಓದ್ತಿದ್ವಿ. ಯಾವುದ್ರ ಬಗ್ಗೆ? ಪಳುವಳಿಕೆಯನ್ನು ಆಧಾರದ ಮೇಲೆ ಇಟ್ಕೊಂಡು ಕೂಡ ನಾವು ಅಧ್ಯಯನ ಮಾಡೋಕ್ಕೆ ಸಾಧ್ಯ. ಈ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಯಾವ ಥರ ಇದು ಅಂತ ಕೂಡ ಇಲ್ಲಿ ಸಹಾಯಕಾರಿ ಆಗ್ತದೆ ಈ ಬ್ರಾಂಚ್. ಅದಕ್ಕೆ ಪ್ಯಾಲಿಯಂಟಾಲಜಿ ಬ್ರಾಂಚ್ ಅಂತಲೂ ಅಂತೀವಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಬ್ರಾಂಚ್. ಇಲ್ಲಿ ಬಯೋಕೆಮಿಕಲ್ ಅನಾಲಿಸಿಸ್. ಯು ಹರ್ಡ್ ಅಬೌಟ್ ದಿಸ್. ಜೀವ ರಾಸಾಯನಿಕ ಒಂದು ಈ ಒಂದು ಬ್ರಾಂಚ್ನಲ್ಲಿ, ಈ ಒಂದು ವ್ಯವಸ್ಥಿತವಾದ ಒಂದು ಬ್ರಾಂಚ್ನಲ್ಲಿ ನಾವೇನು ಓದ್ತೀವಿ, ಎಸ್ಪೆಷಲಿ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಯಾವ ಥರ ಕೆಮಿಕಲ್ನ ನೇಚರ್ಸ್ನ ಹೊಂದಿರ್ತವ, ಅನಾಲಿಸಿಸ್ ಡಿಫ್ರೆಂಟ್ ಇರ್ತದೆ ಅದರಲ್ಲಿ. ಸೊ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ ಇಲ್ಲಿ ಜೀವ ರಾಸಾಯನಿಕದಲ್ಲಿ. ಓಕೆ, ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಒನ್, ಎಕಲಾಜಿಕಲ್ ರಿಲೇಷನ್ಶಿಪ್ಸ್. ಎಕಲಾಜಿಕಲ್ ರಿಲೇಷನ್ಶಿಪ್ಸ್ ಅಂದರೆ ಏನು? ಈ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಹೌ ದೇ ಆರ್ ರಿಲೇಟೆಡ್ ವಿತ್ ದ ಎನ್ವಾರ್ಮೆಂಟ್. ಈ ಸರೌಂಡಿಂಗ್ ಎನ್ವಾರ್ಮೆಂಟಿಗೆ ಯಾವ ಥರ ಕೋರಿಲೇಟೆಡ್ ಇರ್ತದ, ಸೊ ವ್ಯವಸ್ಥಿತವಾಗಿ ಅದು ಹೊಂದ್ಕೊಂಡದೋ ಇಲ್ವೋ ಅದನ್ನೆಲ್ಲ ನಾವು ಇಲ್ಲಿ ಎಕಲಾಜಿ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಎಕಲಾಜಿಕಲ್ ರಿಲೇಷನ್ಶಿಪ್ ದ ಆರ್ಗನಿಸಮ್
ಎಸ್ಪೆಷಲಿ ದ ಲಿವಿಂಗ್ ಆರ್ಗನಿಸಮ್ಸ್, ಓಕೆ, ವಿಚ್ ಕ್ಯಾನ್ ಈಸಿಲಿ ಅಡಾಪ್ಟ್, ಆ ಒಂದು ಅಡಾಪ್ಟ್ ಆಗಿರುವಂಥ ಸ್ಥಳದಲ್ಲಿ ಪ್ಲಸ್ ಈ ಸರೌಂಡಿಂಗ್ ಎನ್ವೈರ್ಮೆಂಟಿಗೆ ಅದು ಅಡಾಪ್ಟ್ ಆಗಿರಬೇಕು ಇಲ್ಲ, ಅದನ್ನು ನಾವು ಇಲ್ಲಿ ತಿಳಿತೀವಿ, ಎಲ್ಲಿ ಎಕಾಲಜಿ ಬ್ರಾಂಚಲ್ಲಿ. ಓಕೆ ಡಿಯರ್ ಸ್ಟೂಡೆಂಟ್, ಕಮ್ ಟು ದ ನೆಕ್ಸ್ಟ್ ಒನ್. ಇದರಿಂದ ಬೇರೆ ಬೇರೆ ಈ ಎಲ್ಲ ಟ್ಯಾಕ್ಸಾನಮಿ, ಸಿಸ್ಟಮೆಟಿಕ್ ಅಥವಾ ಕ್ಲಾಸಿಫಿಕೇಷನ್, ನಾಟ್ ಓನ್ಲಿ ದ ಬೇಸಿಸ್ಟ್, ಈವನ್ ಆಲ್ಸೋ ಹೆಲ್ಪಸ್ಟ್. ನಮಗಿನ್ನೂ ಏನು ಸಿಗ್ತದೆ ಅಂದರೆ ಬೇರೆ ಬೇರೆ ಶಾಖೆಯಲ್ಲಿ ಕೂಡ ಈ ಬಯಾಲಜಿ ಅಥವಾ ಈ ಸಿಸ್ಟಮ್ಯಾಟಿಕ್ಸನ್ನ ಸ್ಟಡಿ ಮಾಡೋದ್ರಿಂದ, ಓಕೆ, ಸೊ ನಮಗೇನು ಸಿಗ್ತದ, ನಾಲೆಜ್ ಯಾವುದಾದ್ರು ಸಿಗ್ತದ, ಒಂದು ಜ್ಞಾನವನ್ನು ಪಡ್ಕೊತೀವಿ. ಓಕೆ, ಅದು ಯಾವ್ಯಾವ ಬ್ರಾಂಚ್ಗಳಲ್ಲಿ ಇಲ್ಲಿ ನೋಡಬೇಕಾದ್ರೆ ದ ನಾಲೆಜ್ ಈಸ್ ರಿಕ್ವೈರ್ಡ್. ಸೊ ಯೂಶ್ವಲಿ ನಮ್ಗೆ ಎಲ್ಲಿ ಸಿಗ್ತದೆ ಅಂದರೆ ಬೈ ದ ಆಲ್ ಬಯಾಲಜಿಸ್ಟ್ ವರ್ಕಿಂಗ್ ಇನ್ ಅ ಡಿಫ್ರೆಂಟ್ ಫೀಲ್ಡ್ಸ್. ಡಿಫ್ರೆಂಟ್ ಇರೋಂಥ ತಕ್ಷಣ ಇಲ್ಲಿ ವಿವಿಧ ಇಲಾಖೆಯಲ್ಲಿ ಕೂಡ ನಾವು ನೋಡ್ಬೋದಾಗಿದೆ. ಓಕೆ, ಒಂದು ಶಾಖೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯಾವ್ಯಾವಪ್ಪ ಅಂದರೆ ಎಕ್ಸಾಂಪಲ್ ಇಲ್ಲಿ ಅಗ್ರಿಕಲ್ಚರ್, ಇದೊಂದು ಕೂಡ ಒಂದು ಶಾಖೆ ಅಂತ ಹೇಳ್ತಾರೆ. ಸೊ ನಮಗೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಅಂತ ಮಾಡ್ತೀವಿ ನಾವು, ಕೃಷಿಕರಾಗಿರ್ತೀವಲ್ಲ, ಸೊ ರೈತರಲ್ಲಿ ನೋಡ್ತೀವಿ, ಇಲ್ಲಿ ಅಗ್ರಿಕಲ್ಚರ್ ಹೆಲ್ಪ್ ಆಗುತ್ತೆ ಬಯಾಲಜಿಯಿಂದ. ಓಕೆ, ದೆನ್ ಫಾರೆಸ್ಟ್ರಿ, ಸೊ ಅರಣ್ಯ ಅಂತ ಹೇಳ್ತೀವಿ, ಇಲ್ಲಿ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಕಮ್ ಟು ದ ಇಂಡಸ್ಟ್ರಿಯಲ್ಲಿ ಕೂಡ ಇದು ಕೈಗಾರಿಕೆ ಅಂತ ಹೇಳ್ತೀವಿ, ಅಲ್ಲಿ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಎಕಾಲಜಿ, ಈಗ ತಾನೇ ಹೇಳಿದೆ ಪ್ರಾಣಿ ಮತ್ತು ಸಸ್ಯಗಳು ಯಾವ ಥರ ಈ ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗಿದೆಯಲ್ಲ, ಅಲ್ಲಿ ಕೂಡ ನಮ್ಗೆ ಎಕಾಲಜಿ ಬ್ರಾಂಚು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಮೆಡಿಸಿನ್ಸ್, ಸೊ ವೈದ್ಯಕೀಯವಾಗಿ ಕೂಡ ನಮ್ಗೆ ಈ ಬಯಾಲಜಿ ಮುಖಾಂತರ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಮ್ ಟು ದ ಜೆನೆಟಿಕ್ಸ್, ಅನುವಂಶೀಯ ಸ್ಟಡಿಡ್, ನಾವು ಅನುವಂಶೀಯವಾಗಿ ಯಾವ ಥರ ರಿಲೇಷನ್ ಅಥವಾ ವಿತ್ ದ ಅವರ್ ಪೇರೆಂಟ್ಸ್ ಅಥವಾ ಬಿಹೇವಿಯರಲ್ ಕ್ಯಾರೆಕ್ಟರ್ಸ್ ಆಫ್ ಅವರ್ ಪೇರೆಂಟ್ಸ್. ಸೊ ಈಸಿಲಿ ನಮ್ಮ ಕ್ಯಾರೆಕ್ಟರ್ಸನ್ನು ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಫರ್ ಆಗ್ತಿರ್ತದೆ. ನಮ್ಮ ತಂದೆ ತಾಯಿ ಕ್ಯಾರೆಕ್ಟರ್ಸ್ ನಮ್ಗೆ ಬಂದಿರ್ತವೆ, ನಮ್ಮಿಂದ ಮತ್ತೆ ಮುಂದಿನ ಜನ್ರೇಷನ್ಗೆ ಹೋಗ್ತಾ ಇರ್ತವೆ. ಸೊ ಅದನ್ನೆಲ್ಲ ನಾವು ಜೆನೆಟಿಕ್ಸ್ನಲ್ಲಿ ನಾವು ಓದಲು ಸಾಧ್ಯ. ಹೀಗೆ ಹಲವಾರು ವಿವಿಧ ಶಾಖೆಗಳಲ್ಲಿ ಕೂಡ ಈ ಒಂದು ಬ್ರಾಂಚ್ಗಳು ಹೆಲ್ಪ್ ಆಗುತ್ತೆ. ಹೌದಾ? Come to the dear student, next important point. Okay, it is also help in a developing evolutionary relationships with or without and the help of taxonomy studied of fossils. ಇಲ್ಲಿ ಏನಂದರೆ ಪಳವಳಿಕೆ ಶಾಸ್ತ್ರನೇ ಹೇಳ್ತಿದ್ದೀನಿ, ಪೇಲಿಯಂಟಾಲಜಿ ಅಂತ ಹೇಳ್ತೀವಿ. ಈ ಪಳವಳಿಕೆ ಎಷ್ಟು ಅತ್ಯಂತ ಅವಶ್ಯಕತೆಯೋ, ಒಂದು ವೇಳೆ ಇದ್ದರೆ ಕೂಡ ಓಕೆ, ನಮಗೆ ಪಳವಳಿಕೆ ಸಿಕ್ತು, ಆ ಮುಖಾಂತರ ನಾವು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಇಲ್ಲ ಅಂದರೆ, ಸೊ ಇಲ್ಲಪ್ಪ ನಮ್ಮ ತಲೆ ಪಳವಳಿಕೆ ಇಲ್ಲ ಅಂದರೂ ಕೂಡ ನಾವು ಟ್ಯಾಕ್ಸಾನಮಿಸ್ಟನ್ನ ಸ್ಟಡಿ ಮಾಡ್ಬೋದು. ಓಕೆ, ಇಲ್ಲಿ ನೆನಪಿಡೋದಂಥ ಅಂಶವಾದ ಎವಲ್ಯೂಷನರಿ ರಿಲೇಷನ್ಶಿಪ್, ಒಂದು ವಿಕಾಸನತೆ ಯಾವ ಥರ ಜೀವಿಗಳು ಒಂದೇ ಅದ ಅನ್ನೋದು ಇಂಪಾರ್ಟೆಂಟ್. ಈ ಹೊಂದುವಾಗ ಏನಾಗುತ್ತೆ, ಸಮ್ ಆಫ್ ದ ಎನಿಮಲ್ಸ್ ಏನಾಗುತ್ತೆ ಅದು ಡೆಡ್ ಆದ ತಕ್ಷಣ ಅದರದ್ದು ಬಾಡಿ ಕಾಂಪ್ರೆಸ್ಡ್ ಅಥವಾ ಇಂಪ್ರೆಷನ್ ಅಥವಾ ರಿಮೇನ್ಸ್ಗಳಾಗಿ ಉಳ್ಕೊಂಬಿಡ್ತಾವ. ಸೊ ಅಂಥ ಸ್ಟಡಿಗೆ ನಾವು ಇಲ್ಲಿ ನಿಲ್ತೀವಿ. ಸೊ ಇಲ್ಲಿ ಫಾಸಿಲ್ ಅಂತ ಹೇಳ್ತೀವಿ. ಇದು ಫಾಸಿಲ್ ವಿತ್ ಆರ್ ವಿದೌಟ್ ಸ್ಟಡಿ ಇಂಡೈರೆಕ್ಟ್ಲಿ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ದೆನ್ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ದಿ ಟ್ಯಾಕ್ಸಾನಮಿ ಆ್ಯಂಡ್ ದ ಸಿಸ್ಟಮ್ಯಾಟಿಕ್ಸ್. ಸೊ ಈಗ ಒಂದು ಕ್ವಶನ್ ಬರುತ್ತೆ ನಿಮ್ಗೆ, ಭಾಳ ಕನ್ಫ್ಯೂಸ್ ಅನ್ಸ್ಬೋದು, ಏನು ಟ್ಯಾಕ್ಸಾನಮಿ ಕ್ಲಾಸಿಫಿಕೇಷನ್, ಅದು ಕರೆಕ್ಟ್ ಸರ್, ಬಟ್ 3 ವರ್ಡ್ ಸಿನಾಮಸ್ ಇದೆ, ಒಂದೇ ಡೆಫಿನೇಷನ್ ಆಗಿರ್ಬೋದು, ಬಟ್ ಇಂಟರ್ನಲಿ ಹೋದಾಗ ಫೈಂಡ್ ಡಿಫ್ರೆನ್ಸಸ್ ಅಂತ ಹೇಳಿದ್ದೆ ನಾನು. ಏನದು ಫೈಂಡ್ ಡಿಫ್ರೆನ್ಸ್? ಲೆಟ್ ಅಸ್ ಸಿ ರೈಟ್ ನಾವು. ಫಸ್ಟ್ ಒನ್, ದಿ ಟ್ಯಾಕ್ಸಾನಮಿ. ಇಲ್ಲಿ ಇರುವಂಥ ಟ್ಯಾಕ್ಸಾನಮಿ ಇದೆಯಲ್ಲ, ಈ ಟ್ಯಾಕ್ಸಾನಮಿಯ ಅಂದರೆ ಏನು? ಇಲ್ಲಿ ಮತ್ತೆ ನಿಮ್ಗೆ ನೆನಪಿರಲಿ 3 ಅಂಶಗಳನ್ನು ನೆನಪಿಡಬೇಕಾಗತ್ತೆ. ಒಂದು ಐಡೆಂಟಿಫಿಕೇಷನ್, ಗುರುತಿಸುವಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಸೆಕೆಂಡ್ ಒನ್ ದಿ ನೆಮಿಂಕ್ಲೇಚರ್. ಸೊ ನೆಮಿಂಕ್ಲೇಚರ್ ಅಂದರೆ ನಾಮಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ, ನಾಮಕರಣ ಮಾಡೋದು. ಓಕೆ, ಆ್ಯಂಡ್ ದ ಥರ್ಡ್ ಒನ್, ಸೊ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಅಂದರೆ ಇಲ್ಲಿ ವರ್ಗೀಕರಣ. ಸೊ ಫಸ್ಟ್ ಒನ್ ಐಡೆಂಟಿಫಿಕೇಷನ್, ಸೆಕೆಂಡ್ ಒನ್ ನೆಮಿಂಕ್ಲೇಚರ್, ಆ್ಯಂಡ್ ಥರ್ಡ್ ಒನ್ ಈಸ್ ಕ್ಲಾಸಿಫಿಕೇಷನ್. ಈ 3 ವರ್ಡ್ಸ್ಗಳು, ಈಗ ಅಂಶಗಳನ್ನು ನೆನಪಿಟ್ಕರಿ, ಇವನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಈ ಟ್ಯಾಕ್ಸಾನಮಿಯಲ್ಲಿ. ಟ್ಯಾಕ್ಸಾನಮಿ ಅಂದ ತಕ್ಷಣ ಈ 3 ವರ್ಡು ನಿಮ್ಮ ತಲೆಯಲ್ಲಿ ಬರಬೇಕು. ಏನಿದು? ಫಸ್ಟ್ ಒನ್ ಐಡೆಂಟಿಫಿಕೇಷನ್. ಸೊ ಐಡೆಂಟಿಫಿಕೇಷನ್ ಇನ್ ದ ಸೆನ್ಸ್ ಎ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಸೊ ಸ್ಟಡಿ ಆಫ್ ಎಸ್ಪೆಷಲಿ ಬೇಸ್ಡ್ ಆನ್ ದ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಷ್ಟೇ. ಅದನ್ನು ಐಡೆಂಟಿಫಿಕೇಷನ್, ಗುರುತುವಿಕೆ. ಹೆಂಗೆ? ನೋಡಿದ ತಕ್ಷಣ
ಓಕೆ, ನನ್ನಲ್ಲಿದ್ದೀಗ ಡಸ್ಟರ್ ಇದೆ, ಡಸ್ಟರ್ ಅಂತ ಹೇಳ್ತೀವಿ. ಸೊ ನೀವು ನಿಮ್ಮ ನೋಡಿದ ತಕ್ಷಣ ಏನು ಕಾಣ್ತದಲ್ಲ ಗುರುತಿಸು ನಾವು ಮಾಡ್ತೀವಿ. ಈಗ ಸದ್ಯ ಪ್ರೆಸೆಂಟ್ಲಿ ಬೋರ್ಡ್ ಇದೆ, ಇದನ್ನು ನಾನು ಕಪ್ಪು ಹೊಲಿಗೆ ಅಂತ ಹೇಳಿಬಿಡ್ತೀನಿ ಕನ್ನಡದಲ್ಲಿ. ಸೊ ಇದನ್ನು ನಾವು ಐಡೆಂಟಿಫೈ ಮಾಡ್ತಿದ್ದೀನಲ್ಲ, ಇದಕ್ಕೆ ನಾವು ಐಡೆಂಟಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ದ ಮಾರ್ಫಾಲಜಿಕಲ್, ನಮ್ಗೆ ನೋಡಿದ ತಕ್ಷಣ ಎಕ್ಸ್ಟರ್ನಲ್ ಫೀಚರ್ ಕಾಣ್ತಿದೆಯಲ್ಲ ಅದಕ್ಕೆ ನಾವು ಹೇಳ್ತೀವಿ. ದೆನ್ ನೆಮಿನ್ಕ್ಲೇಚರ್, ನೆಮಿನ್ಕ್ಲೇಚರ್ ಮೀನ್ಸ್ ವಾಟ್? ನೇಮಿಂಗ್, ಹೆಸರನ್ನ ನಾವು ನಾಮಕರಣ ಮಾಡ್ತೀವಿ. ಈಗ ನಾನು ಹೇಳ್ತೇನೆ ಕಪ್ಪು ಅಲಿಗೆ ಅಂತ ಹೇಳಿಬಿಟ್ಟೆ. ಸೊ ಆ ಕಪ್ಪು ಅಲಿಗೆ ಅಂತ ನಾನು ನಾಮಕರಣ ಮಾಡ್ತೀನಲ್ಲ, ಸೊ ನೇಮಿಂಗ್ ಆಫ್ ದ ಆರ್ಗನಿಸಮ್ಸ್, ನಾವೊಂದು ಹೆಸರನ್ನು ಒಂದು ವ್ಯವಸ್ಥಿತವಾಗಿ ಕೊಡ್ತೀವಿ ಅದಕ್ಕೆ, ಆ ಒಂದು ಪ್ಲಾಂಟ್ಸ್ ಅಥವಾ ಎನಿಮಲ್ಸ್ಗೆ ಕೊಟ್ಟಾಗ ನಾವು ಅದು ನೆಮಿನ್ಕ್ಲೇಚರ್ ಅಂತ ವರ್ಡ್ ಅನ್ಸ್ಕೊಂತದ. ಓಕೆ, ಆ್ಯಂಡ್ ದ ಥರ್ಡ್ ಒನ್, ಸೊ ಈಗ ನೀವು ಹೆಸರು ಕೊಟ್ಟರಿ, ಗುರುತಿವಿಕೆ ಮಾಡಿದಿರಿ. ಮೂರನೇ ಅಂಶ ಇರೋದು ದಟ್ ಈಸ್ ಕ್ಲಾಸಿಫಿಕೇಷನ್. ಓಕೆ, ನೀವು ಮಾಡಿದ ತಕ್ಷಣ ಇದು ಕಪ್ಪು ಅಲಿಗೆನಪ್ಪ, ಇದು ನಿರ್ಜೀವಿ, ಅದನ್ನು ನಾವು ನಾನ್ ಲಿವಿಂಗ್ನ ಸೇರಿಸ್ತೀವಲ್ಲ, ಅದಕ್ಕೆ ನಾವು ವ್ಯವಸ್ಥಿತವಾಗಿ ನಾನ್ ಲಿವಿಂಗ್ ಅಂತ ಸೇರಿಸಿಬಿಟ್ಟಿವಿ. ಸೊ ಅದಕ್ಕೆ ನಾನ್ ಲಿವಿಂಗ್ನ ಒಂದು ಗ್ರೂಪ್ ಅಲ್ಲ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್, ಇದು ಒಂದು ವರ್ಗೀಕರಣದಲ್ಲಿ ನಾವು ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಅಂತ ಎರಡು ಸೈಡ್ ಆಗ್ತೀವಿ. ಸೊ ಇದನ್ನು ನಾವು ಎಲ್ಲಿ ಸೇರಿಸ್ತೀವಿ? ಕಪ್ಪು ಅಲಿಗೆನ ನಾನ್ ಲಿವಿಂಗ್ ಕಡೆ, ಜೀವ ಇಲ್ಲಾರ್ದು ಅಂದರೆ ನಿರ್ಜೀವಿ ವ್ಯವಸ್ಥೆಗಳ ಕಡೆ ಸೇರಿಸ್ತೀವಲ್ಲ, ಇದಕ್ಕೆ ಕ್ಲಾಸಿಫಿಕೇಷನ್ ಅಂತೀವಿ. ಅರ್ಥ ಆಯ್ತಾ? ಈಗ ಹಾಗಾದರೆ ಸಿಸ್ಟಮ್ಯಾಟಿಕ್ಸ್ ಅಂದರೆ ಏನು? ಟ್ಯಾಕ್ಸಾನಮಿ ಗೊತ್ತಾಯಿತು. ಟ್ಯಾಕ್ಸಾನಮಿ ಅಂದ್ರಲ್ಲಿ 3 ಅಂಶ ಇದೆ: ಐಡೆಂಟಿಫಿಕೇಷನ್, ನೆಮಿನ್ಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್. ದೀಸ್ 3 ಇನ್ಕ್ಲೂಡ್ಸ್ ದಿ ಡೆಫಿನೇಷನ್ ಆಫ್ ದ ರಿಗಾರ್ಡಿಂಗ್ ಟು ದ ಟ್ಯಾಕ್ಸಾನಮಿ. ಭಾಳಷ್ಟು ಜನ ವಿದ್ಯಾರ್ಥಿ ಕನ್ಫ್ಯೂಸ್ ಆಗ್ತೀರಿ. ಸೀಟ್ ಅಥವಾ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗೋಕ್ಕೆ ನೆನಪಿರಲಿ, ಟ್ಯಾಕ್ಸಾನಮಿ ಮತ್ತು ಸಿಸ್ಟಮ್ಯಾಟಿಕ್ ಫೈನ್ ಡಿಫ್ರೆನ್ಸಸ್ ಆರ್ ದೇರ್. ಓಕೆ, ಸಿಸ್ಟಮ್ಯಾಟಿಕ್ಸ್ ಅಂದ ತಕ್ಷಣ ಟ್ಯಾಕ್ಸಾನಮಿ ಪ್ಲಸ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್. ಒನ್ಸ್ ಅಗೇನ್ ರಿಪೀಟ್, ಸಿಸ್ಟಮ್ಯಾಟಿಕ್ನಲ್ಲಿ 2 ಪಾಯಿಂಟ್ನ ನೆನ್ಪಿಡಬೇಕು. ಒಂದು ಟ್ಯಾಕ್ಸಾನಮಿ ಪ್ಲಸ್ ಎವಲ್ಯೂಷನರಿ ರಿಲೇಷನ್ಶಿಪ್. ನೀವು ಈಗ ತಾನೇ ನೋಡಿದ್ರಿ ಟ್ಯಾಕ್ಸಾನಮಿ ಅಂದರೆ ಏನು, ಅರ್ಥ ಆಯ್ತಲ್ಲ? ಆ ಟ್ಯಾಕ್ಸಾನಮಿ ಪ್ಲಸ್ ಜೊತೆಗೆ ಮತ್ತೆ ನೀವು ಇನ್ನೊಂದು ಅಂಶನ ಓದಬೇಕಾಗತ್ತೆ, ಏನಂದರೆ ಅದು ಎವಲ್ಯೂಷನರಿ ರಿಲೇಷನ್ಶಿಪ್ಸ್. ಈ ಎವಲ್ಯೂಷನರಿ ರಿಲೇಷನ್ಶಿಪ್ನ ನೀವು ಅಂದರೆ ಆನುವಂಶಿಕವಾಗಿ ಯಾವ ಥರ ರಿಲೇಷನ್ಶಿಪ್ ಫ್ರಮ್ ದ ನಿಮ್ಮ ಎಂಬ್ರಿಯೋ ಟು ಅಡಲ್ಟ್ ಇರುವಂಥ ಒಂದು ವ್ಯವಸ್ಥಿತವಾಗಿ ಸ್ಟಡಿ ಮಾಡ್ತೀವಲ್ಲ, ಅಲ್ಲಿ ಏನಂದರೆ ಅಥವಾ ಒಂದು ಪಳುವಳಿಕೆ ಆಗಿರಲಿ, ಒಂದು ವಿಕಾಸದ ಹೊಂದಿರೋದು ಯಾವ ಥರ ಆಗಿರ್ತದೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಲ್ಲ, ಇನ್ಕ್ಲೂಡಿಂಗ್ ಅದರ ಆನುವಂಶಿಕನ ಕ್ಯಾರೆಕ್ಟರ್ಗಳನ್ನು ನಾವು ಓದೋ ಜೊತೆಗೆ ಟ್ಯಾಕ್ಸಾನಮಿನೂ ಓದ್ತೀವಿ. ಅದನ್ನು ನಾವು ಎಲ್ಲಿ ಅಂತೀವಿ? ನಾವು ಸಿಸ್ಟಮ್ಯಾಟಿಕ್ಸ್ನ ಅಂತ ಹೇಳ್ತೀವಿ. ಸಿಸ್ಟಮ್ಯಾಟಿಕ್ಸ್ನ ಜೊತೆಗೆ ಹೇಳ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ದೀಸ್ ಆರ್ ದ ಸ್ಮಾಲ್ ಟಾಪಿಕ್ಸ್. ಇಲ್ಲಿ ನಾನು ಹೇಳಿದೆ ಬಯೋಡೈವರ್ಸಿಟಿ ಮತ್ತು ಸಿಸ್ಟಮ್ಯಾಟಿಕ್ಸ್. ಸೊ ಇದು ನೆನಪಿರಲಿ. ಆಲ್ರೆಡಿ ಐ ರಿಟರ್ನ್ ದ ಮೇನ್ ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಮೇನ್ ಪಾಯಿಂಟ್ಸ್ನ ನಾವು ಡ್ರ್ಯಾಗ್ ಔಟ್ ಮಾಡಿ ಬರೆದಿದ್ದೀವಿ. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದೀಸ್ ಆಲ್ ದ ಕ್ವಶನ್ಸ್. ಓಕೆ, ಒನ್ ಫ್ಯೂ ಮಿನಿಟ್ಸ್. Okay, dear students, in the next class we discuss about the next concept of the continuity part of the taxonomy, how they relate with the binomial nomenclature. Okay, ಕನ್ನಡದಲ್ಲಿ ಹೇಳಬೇಕಾದ್ರೆ ಈ ಒಂದು ಟ್ಯಾಕ್ಸಾನಮಿಯ ಒಂದು ಮುಂದುವರೆದ ಭಾಗ ಅಂತ ಹೇಳ್ತೀವಿ. ಅದನ್ನು ನಾವು ಹೇಳ್ತೀವಿ ವಿನಾಮಕರಣ ಪದ್ಧತಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಯಾವ ಥರ ಜೀವಿ ಎರಡು ಹೆಸರನ್ನು ಹೊಂದಿರ್ತದ ಅಂತ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಎವ್ರಿ ಒನ್ ಟು ವಾಚ್ ದಿ biology class.